ಪರ್ಯಂತ ಒಂದೇ ಗುರು ಪರಂಪರಾ. ನಾವು ನಿನ್ನಿನ ದಿವಸ ಕೈವರ್ತಿನ ಸತ್ಯನ 17ನೇ ಮಂತ್ರವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಆ ಮಂತ್ರವನ್ನ ಇನ್ನೊಮ್ಮೆ ನೋಡ್ಕೊಂಡು ಹೋಗೋಣ. ಯಾವುದೊಂದು ಮಂತ್ರ? ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ ಬ್ರಹ್ಮ ಮಿತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ. ಎಚ್ಚರ, ಕನಸು, ಗಾಢ ನಿದ್ರೆ ಮೊದಲಾದವುಗಳಲ್ಲಿ ಉಂಟಾಗುವ ಬಗೆ ಬಗೆಯ ಅನುಭವಗಳ ಪ್ರಪಂಚವನ್ನು ಬೆಳಗುವ ಬ್ರಹ್ಮನು ನಾನೇ ಎಂದು ತಿಳಿದವನು ಎಲ್ಲಾ ಬಂಧನಗಳಿಂದಲೇ ಬಿಡುಗಡೆಯನ್ನು ಹೊಂದುತ್ತಾನೆ. ಸರ್ವಬಂಧೈ ಪ್ರಮುಖತೆ. ಈ ವಿಷಯವನ್ನ ನಾವು ನಿನ್ನೆ ಅಭ್ಯಾಸ ಮಾಡ್ತಾ ಇದ್ವಿ. ಯತ್ ಪ್ರಕಾಶತೆ ಅಂತಂದ್ರೆ ಜೀವಾತ್ಮ ಬಿಹೈಂಡ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಐ ರಿವೀಲ್ ಐ ಇಲ್ಯುಮಿನ್. ಜೀವಾತ್ಮ ಬಿಹೈಂಡ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಐ ರಿವೀಲ್ ಐ ಇಲ್ಯುಮಿನ್. ಅಂದ್ರೆ ಈ ಶರೀರದ ಮತ್ತು ಮನಸ್ಸು ಬುದ್ಧಿಗಳ ಒಂದು ಸಂಘಾತದ ಹಿಂದಿರುವಂತಹ ಜೀವಾತ್ಮ ಸುಮ್ಮ ಕೊಟ್ಟದಲ್ಲ. ಮಕ್ಕಳ ಅದಾನ ಅಂದ್ರೂ 10 ಮಂದಿ ಅಷ್ಟು ಕಷ್ಟ ಮಾತಾಡ ನಾಳೆ ಮ್ಯಾಗ ಹೋಗ್ಬಿಡ್ತಾರೆ. ಮ್ಯಾಗಿಂದ ಇದಾಯ್ತಲ್ಲ 1 ನಿಮಿಷ. ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಅನ್ನುವ ಶಬ್ದದ ಅರ್ಥ ಹೇಳ್ತಾರೆ. ಪರಮಾತ್ಮ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಜೀವಾತ್ಮ. ಪರಮಾತ್ಮ ಜೀವಾತ್ಮನ ಪಾತ್ರ ಮಾಡಕತ್ತಾನಂತ. ಪರಮಾತ್ಮ is doing the role of ಜೀವಾತ್ಮ. ಪರಮಾತ್ಮನು ಜೀವಾತ್ಮ ಪಾತ್ರವನ್ನ ಅಭಿನಯ ಮಾಡಕತ್ತಾನ ಅಂತ ನೋಡು. ಅದೇ ರೀತಿ ಆ ಇಲ್ಯುಮಿನ್ ದಿ 3-fold ಯೂನಿವರ್ಸ್ ಪ್ರಪಂಚ ತ್ರಯಂ ಕನ್ಸಿಸ್ಟಿಂಗ್ ಆಫ್ 3 ಅವಸ್ಥಾ. ಅದೇ ರೀತಿ ನಾನು ಈ 3 ಅವಸ್ಥೆಗಳನ್ನ ಬೆಳಗ್ತಾ ಇದ್ದೇನೆ. ಅಂದ್ರೆ ಇವೆಲ್ಲ ಸೋಗ, ಜಾಗ್ರತ ಮತ್ತು ಸ್ವಪ್ನ ಸುಷುಪ್ತಿ ಅವುಗಳು. ಇವು 3 ಪಾತ್ರಗಳು, ಸೋಗುಗಳು ಅನ್ನಂಗ. ನಾನು ನಿಜವಾಗಿ ತುರಿಯಾದೇನಿ. ನಾನು ಒಂದು ದಿವಸದಲ್ಲಿ 3 ಪಾತ್ರಗಳನ್ನ ಮಾಡ್ತೇನೆ. ಒಂದು ಜಾಗ್ರತ ಅವಸ್ಥೆಯೊಳಗೆ ವಿಶ್ವನಾಗಿ ಪಾತ್ರ ಮಾಡ್ತೇನೆ, ಸ್ವಪ್ನದಲ್ಲಿ ತೈಜಸ್ನಾಗಿ ಪಾತ್ರ ಮಾಡ್ತೇನೆ, ಸುಷುಪ್ತಿಯಲ್ಲಿ ಬಾಗಿನಾಗಿ ಪಾತ್ರ ಮಾಡ್ತೇನೆ.
The Sushupti Prapancha is nothing but the Jagrata and Swapna Prapancha in unmanifest condition. ಸುಷುಪ್ತಿ ಅವಸ್ಥೆ ಅಂದ್ರೆ ಏನ್ರಿ? ಸುಷುಪ್ತಿ ಅವಸ್ಥೆ ಅಂದ್ರೆ ಏನೂ ಅಲ್ಲ, ಈ ಜಾಗೃತ ಮತ್ತು ಸ್ವಪ್ನದವಲ್ಲ, ಇವು ಎರಡೂ ಏನದಾವಲ್ಲ, ಈ ಅವಸ್ಥೆಗಳ ಅನ್ಮ್ಯಾನಿಫೆಸ್ಟ್ ಫಾರ್ಮ್, ಅವ್ಯಕ್ತ ರೂಪ. ಇವು ಎರಡು ಅವಸ್ಥೆಗಳ ಅವ್ಯಕ್ತ ರೂಪವೇ ಸುಷುಪ್ತಿ ಅವಸ್ಥೆ. ಪೇಜ್ ನಂಬರ್ 104. It is also called ಅವ್ಯಕ್ತ ಪ್ರಪಂಚ, also known as ಮಾಯಾ. ಇದಕ್ಕೆ ಅವ್ಯಕ್ತ ಪ್ರಪಂಚ ಅಂತಾರ, ಇದಕ್ಕೆ ಮಾಯೆ ಅಂತಾರ. ಯಾವುದು? ಕಾರಣ ಶರೀರ. ಇದಕ್ಕ ಅವ್ಯಕ್ತ ಪ್ರಪಂಚ ಅಂತಾರ ಮತ್ತು ಮಾಯಾ ಅಂತಾರ. ಸಿಕ್ಕಂದ್ರೆ ಡೊಳ್ಳನ ಸಿಕ್ಕತಿ. ಅಲ್ಲಿಂದ ಸ್ವಲ್ಪ ಓದ್ರಿ, ಒಂದ್ 2 ನಿಮಿಷ ಓದ್ರಿ. ಮಾಯಾ ಅಲ್ಲಿಂದ ಮುಂದೆ ಹೋದ್ರಿ, ಇಂದ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿಂದ ಓದ್ರಿ, ಸ್ವಲ್ಪ ನಿಧಾನ ಓದ್ರಿ. 1 ನಿಮಿಷ ಬಂದೆ ಬರ್ತೇನೆ. ಜಾಗ್ರತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ, ಅರ್ಥಾತ್ ಜಾಗ್ರ ಸ್ವಪ್ನ ಸುಷುಪ್ತಿಗಳನ್ನ ಬೇರಿಟ್ಟು ಅರಿಯುವಂತ ಯಾವ ಸಾಕ್ಷಿ ರೂಪ ಪರಮಾತ್ಮ, ಅವನೇ ಜೀವನಾಗಿದ್ದಾನೆ, ಅವನೇ ಪ್ರಪಂಚನಾಗಿದ್ದಾನೆ. ಒಂದೇ ಚೇತನ 3 ರೂಪದಿಂದ ಉಪಾಧಿ ಮೂಲಕವಾಗಿ ಗುಣತ್ರಯಗಳ ಮೂಲಕವಾಗಿ ಅದು ಬೇರ್ಪಟ್ಟದ. ಅರ್ಥಾತ್ ನಿಜಗುಂಡ್ರು ಕೂಡ 3 ಅವಸ್ಥೆಗಳು ಒಂದರೊಳಗೆ ಎಂದಿಲ್ಲ, ಅವುಗಳನ್ನ ಬೇರಿಟ್ಟು ಅರಿಯುವಂತ ಚಿತ್ತು ಅಂತ ಹೇಳಿದಾರ ಅವರು. ಮೀರಬಾರದ ಚಿತ್ತು. 3 ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ, ಅವುಗಳನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೆ. ಒಂದರೊಳಗೆ ಒಂದಿಲ್ಲ, ಆದ್ರೂ ಅವುಗಳನ್ನ ಬೇರಿಟ್ಟು ಅರಿತೇನಲ್ಲ, ನಾನು ಅನ್ವಯ ರೂಪನವಾದಂತ ಯಾವ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣನೇ ಇದ್ದೇನೆ. ಯಾವುದಕ್ಕೂ ಅಂಟಿಕೊಳ್ಳದಿರುವಂತ ಅಸಂಗನಾದಂತ ಕೂಟಸ್ಥ ಪರಮಾತ್ಮನಿದ್ದೇನೆ ಅನ್ನುವಂತನ್ನ ಹೇಳ್ತಾ ಇದ್ದಾರೆ. ಯತ್ ಪ್ರಕಾಶತೆ ಆಸ್ ದ ಜೀವಾತ್ಮ ಬಿಯಾಂಡ್ ದ ಬಾಡಿ ಮೈಂಡ್ ಅಂಡ್ ಕಾಂಪ್ಲೆಕ್ಸ್ ಅಂದ್ರು. ಈ ಒಂದು ಶರೀರ ಮತ್ತು ಮನಸ್ಸುಗಳನ್ನುವಂತ ಯಾವ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅದಲ್ಲ, ಅನಾತ್ಮವಾದಂತವು, ಅಪರವಾದಂತ ಇವುಗಳನ್ನ ಎದುರಿಟ್ಟರಿಯುವಂತ ಅರಿವು ರೂಪನಾ ಇದ್ದೇನೆ. ಇವುಗಳನ್ನ ಸ್ವಯಂ ಪ್ರಕಾಶವಾದ ಅರಿವಿ, ಇವುಗಳನ್ನ ಅರಿತೇನೆ ಅಂದ್ರೆ ಸ್ವಯಂ ಪ್ರಕಾಶ ಇದ್ದೇನೆ. ಜಾಗ್ರತ ಸ್ವಪ್ನ ಸುಷುಪ್ತಿ ಆದ ಪ್ರಯೋಜನ. ಯಾಸ್ ಪರಮಾತ್ಮ ಪ್ಲೇಯಿಂಗ್ ದ ಜೀವಾತ್ಮ ರೋಲ್, ಜೀವ ರೂಪದ ಒಂದು ರೋಲವನ್ನ ನಾನೇ ಮಾಡ್ತಾ ಇದ್ದೇನೆ. ಐ ಲಿಮಿಟ್ ದ 3-fold universe consisting of 3 ಅವಸ್ಥಾ, ಜಾಗ್ರತ ಸ್ವಪ್ನ ಅಂಡ್ ಸುಷುಪ್ತಿ. ಈ 3 ಅವಸ್ಥೆಗಳನ್ನ ನಾನು ಪ್ರಕಾಶ ರೂಪ ಮಾಡತಕ್ಕಂತ, ಅವುಗಳನ್ನ ಇದರಿಟ್ಟು ಅರಿಯತಕ್ಕಂತ ನಾನು ಆ ಒಂದು ಜ್ಯೋತಿ ಸ್ವರೂಪನಿದ್ದೇನೆ. ಈಸ್ ನಥಿಂಗ್ ಬಟ್ ದ ಜಾಗ್ರತ ಅಂಡ್ ಸ್ವಪ್ನ ಪ್ರಪಂಚ ಈಸ್ ಇಲ್ಯುಮಿನೇಟಿಂಗ್ ಕಂಡೀಷನ್. ಅವು ಯಾಕೆ ನಾವು ಬೆಳಗ್ತಾ ಇದ್ದೇನೆ? ಅವು ಜಡ ಅದಾವ, ತಮ್ಮದೇ ಆದಂತ ಪ್ರಕಾಶಗಳಿಗೆ ಇಲ್ಲ. ಯಾಕಂದ್ರೆ ಅರಿವುತನ ಅವಳಿಗೆ ಇಲ್ಲ ಅಂತ ಅರ್ಥ. ಹಂಗಾರೆ ಇವುಗಳನ್ನ ಎದುರಿಟ್ಟುವಂತ ಅರಿವು ಎಲ್ಲಿದ? ತನ್ನೊಳಗದ, ತಾನೇ ಅರಿವು. ಹೀಗೆ ಇಲ್ಯುಮಿನೇಟೆಡ್ ಕಂಡೀಷನ್, ಅವು ಯಾವ ಸ್ವಯಂ ಪ್ರಕಾಶ ಇಲ್ಲ, ಅರಿಸ್ಕೊಳ್ತಾವ ಅನ್ನೋದ್ರಿಂದ ನಾನೇ ಅವುಗಳನ್ನ ಅರಿಯುವಂತವ. ಇಟ್ ಇಸ್ ಆಲ್ಸೋ ಕಾಲ್ಡ್ ಅವಸ್ಥಾತ್ರಯ ಪ್ರಪಂಚ, ಅವ್ಯಕ್ತ ಪ್ರಪಂಚ. ಅದಕ್ಕೆ ನಾ ಏನಿದ್ದೀನಿ, ವ್ಯಕ್ತ ಇಲ್ಲ, ಅವ್ಯಕ್ತವಾದಂತ ಸ್ಥಿತಿಯಲ್ಲಿ ನಾ ಇದ್ದೀನಿ. ಆಲ್ಸೋ ನೋನ್ ಆಸ್ ದ ಮಾಯಾ ಇನ್ ದ ಡೀಪ್ ಸ್ಲೀಪ್ ಸ್ಟೇಟ್. ಇದನ್ನ ಎಲ್ಲಿ ಗುರ್ತ ಹಿಡಿಬೇಕು ಅಂತಂದ್ರೆ ಒಂದು ಕ್ಲೂ ಕೊಡ್ತಾರೆ. ನಿದ್ರಾವಸ್ಥೆಯಲ್ಲಿ, ಸುಪ್ತಿಯಲ್ಲಿ ನಾನೇನಾಗಿದ್ದೀನಿ, ಎರಡೂ ಅವಸ್ಥೆಗಳನ್ನು ಅಡಗಿಸಿ ಕಾರಣ ಶರೀರದಲ್ಲಿ ಬೀಜ ರೂಪದಲ್ಲಿ ಒಂದಾಗಿದ್ದೀನಿ. ಈ ಬೀಜ ರೂಪದಲ್ಲಿರುವಂತಹದ್ದು ಕೂಡ ಎಚ್ಚೆತ್ತ ಮೇಲೆ ಏನೊಂದು ತೋರಲಿಲ್ಲ, ನಾನು ಏನನ್ನು ಕಾಣಲಿಲ್ಲ, ಆದ್ರೆ ನಾನು ಸುಖರೂಪವಾಗಿದ್ದೆ, ಸುಖ ಸುಪ್ತನಾಗಿದ್ದೆ ಅನ್ನುವಂತ ಅನುಭವದಲ್ಲ. ಆ ಅನುಭವ ಯಾರ್ದು ಅಂದ್ರೆ ಅದು ತಂದೆ. ಅರ್ಥಾತ್ ನನ್ನಲ್ಲಿ ಅರಿಯುವಂತ ಅಲ್ಲಿ ಅವಯವಗಳಿದ್ದಿದ್ದಿಲ್ಲ, ಅರಿವು ಯಾವ್ದನ ತಾನೇ ಸ್ವಯಂ ಪ್ರಕಾಶವಾದಂತ ಕೂಟಸ್ಥ ರೂಪವಾದಂತ ಸಾಕ್ಷಿ ತಾನೇ ಇದ್ದಾನೆ. ತಾ ಇದ್ದುದರಿಂದ ಹೇಳಕ್ ಬಂತು, ಎಚ್ಚರ ಆದ ಮೇಲೆ ನಾನು ಸುಖ ಸುಪ್ತನಾಗಿದ್ದೆ. ಎರಡೂ ಅನುಭವಗಳನ್ನು ಹೇಳ್ತಾನೆ. ಅಜ್ಞಾನವನ್ನು ಕೂಡ ಹೇಳ್ತಾನೆ, ಸುಖರೂಪವಾಗಿದ್ದನ್ನು ಕೂಡ ಹೇಳ್ತಾನೆ. ಈಗ 2 ತಿಳುವಳಿಕೆ ಮೂಲಕ ವ್ಯಕ್ತ ಆಗುವಂತದ್ದು ಯಾವುದು? ಅವ್ಯಕ್ತದಿಂದ. ಅರ್ಥಾತ್ 2 ವ್ಯಕ್ತ ಆಗ್ತಾವ, ಅವನಿಗೆ ಗೊತ್ತಾಗ್ತವೆ. ನೋಡಿ ಆಯ್ತ ಮಾಯಾ, ಇದೇ ಮಾಯಾ. ಅಲ್ಲಿ ಕಾರಣ ರೂಪವಾದಂತ ಅವಿದ್ಯೆ ಇರೋದ್ರಿಂದ
ಅದು ಮಾಯಾ, ಇನ್ ಡೀಪ್ ಸ್ಲೀಪ್ ಸ್ಟೇಟ್. ಐ ಆಮ್ ದ ವಿಟ್ನೆಸ್ ಆಫ್ ದ ಮಾಯಾ. ಈ ಅವಿದ್ಯಾಗ ಸಾಕ್ಷಿ ರೂಪ ಯಾರದನ? ನಾನೇ ವಿಟ್ನೆಸ್ ಇದೇನಿ, ಸಾಕ್ಷಿ ಇದೇನಿ. ವಿಚ್ ಇಸ್ ಟೋಟಲ್ ಬ್ಲಾಂಕ್ನೆಸ್. ಏನು ಇಲ್ಲದಿರುವಿಕೆಯನ್ನ ಅರಿಯುವ ಯಾರು? ತಾನೇ. ಇರುವಿಕೆಯನ್ನ ಜಾಗ್ರ ಮತ್ತು ಸ್ವಪ್ನಗಳಲ್ಲಿ ಅದರ ಇರುವಿಕೆಗಳನ್ನ, ಅದರ ಅನುಭವಗಳನ್ನ, ಅದರ ಒಂದು ಅನುಭವವನ್ನ ಏನ್ ಮಾಡ್ತಾನ? ಅದರ ಜ್ಞಾನವನ್ನ ಎಚ್ಚರದಲ್ಲಿ ಹೇಳ್ತಾನೆ. ನನಗೆ ಇಂತಿಂತ ಕನಸು ಬಿದ್ದಿತ್ತು, ಇಂಥದ ಕನಸು ಬಿದ್ದಿತ್ತು, ಅದರ ಜ್ಞಾನವನ್ನು ಹೇಳ್ತಾನೆ. ಆ ಅವಸ್ಥೆಯಲ್ಲಿ ಬರುವಂತ ಎಲ್ಲವನ್ನೂ ಎಚ್ಚರ ಆದ್ಮೇಲೆ ಹೇಳ್ತಾನೆ. ಅಂದ್ಮೇಲೆ ತಾನು ಎಚ್ಚರ ಇದ್ದ. ತಾನು ಯಾವಾಗಲೂ ಇರುವಿಕೆಯನ್ನ ಗುರುತಿಸ್ತಾನಲ್ಲ, ಅದು ಗುರುತಿಸಿಕೊಳ್ಳುವಂತಹದ್ದು. ಇದು ಯಾರಿಗ್ ಗೊತ್ತಾಗ್ತದ ಅಂದ್ರೆ, ಇವುಗಳನ್ನ ಸಾಧನೆ ಮಾಡಿ ಈ ಆಸನದಲ್ಲಿ ಇವು ಯಾವ ನಾ ಅಲ್ಲ, ಇರಿದಿಟ್ಟರಿರುವಂತವ್ ನಾನು ಅನ್ನುವಂಥದ್ದು ಈ ಆಸನದಲ್ಲಿ ಸರಿಯಾಗಿ ಯಾರು ಅನುಸಂಧಾನ ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಗೊತ್ತಾಗೋದನಿಲ್ಲ, ದಿನಾಲು ಬಂದು ಹೋಗ್ತದೆ. ಅಂದ ವಿಟ್ನೆಸ್ ಆಫ್ ದ ಮಾಯಾ ಅನ್ನೋದು ಯಾರಿಗೆ ಗೊತ್ತಾಗ್ತದ? ಯಾರಿಗೆ? ಸಾಧಕನಿಗೆ, ಮುಮುಕ್ಷುವಿಗೆ. which is the total blankness. ಅದನ್ನ ಬಿಟ್ಟು ಉಳಿದದ್ದೆಲ್ಲ ಏನದ? ಅದು ನಮಗೆ ತೋರದಿರುವಂತ ಅಗೋಚರ ಪ್ರಪಂಚ. ಇದು ಗೋಚರವಾದಂತ ಪ್ರಪಂಚ. ತಾನು ಅವ್ಯಕ್ತವಾಗಿರುವಂತವನು. ಅಕಾರ್ಡಿಂಗ್ ಟು ದಿ ವೇದಾಂತ, ಬ್ಲಾಂಕ್ನೆಸ್ ಈಸ್ ನಾಟ್ ನಥಿಂಗ್ಲೆಸ್. ವೇದಾಂತ ಪ್ರಕಾರ ಹೇಳೋದಾದ್ರೆ ಅದು ಏನಿಲ್ಲದಿರುವಿಕೆ ಏನದು? ತಾನೇ. ಬೌದ್ಧರು ಹೇಳ್ತಾರೆ ಅಲ್ಲಿ ಏನೂ ಇಲ್ಲ, ಶೂನ್ಯದೇ, ಶೂನ್ಯವಾದಿಗಳು. ಆದ್ರೆ ಏನೂ ಇಲ್ಲ ಅಂತ ಹೇಳ್ತಕ್ಕಂತ ಒಂದು ಅರಿಯೋದಲ್ಲ, ಶೂನ್ಯವನ್ನು ಅರಿಯತಕ್ಕಂತ ಇದಾನಲ್ಲ. ಈಗನು ಕೋಲಿಯಲ್ಲಿ ಯಾರು ಇಲ್ಲಿ ಬಿಡ್ರಿ ಅಂದ್ರ ಅದಾನ ಅಂತ ಅರ್ಥ. ಇಟ್ ಈಸ್ ನಥಿಂಗ್ಲೆಸ್ ಈಸ್ ಬ್ಲಾಂಕ್ನೆಸ್ ಅಂದ್ರ ನಥಿಂಗ್ಲೆಸ್ನೆಸ್. ಗುರುಗಳು ಬಂದ್ರ ನೋಡ್ರಿ. ಬಟ್ ದ ಕ್ರಿಯೇಷನ್ ಇನ್ ದ ಇಂಡಿವಿಜುವಲ್ ಮ್ಯಾನಿಫೆಸ್ಟ್ ಸ್ಟೇಟ್. ಬಂದೆ. ಓಕೆ ಸರ್. ಅವ್ಯಕ್ತ ಅವಸ್ಥಾ ಸುಷುಪ್ತಿ ಅವಸ್ಥೆಯೊಳಗ ಅವ್ಯಕ್ತ ರೂಪದಿಂದ ಜಗತ್ತು ಅಂತ ಅರ್ಥ. ಬಸವರಾಜಪ್ಪರೇ ಮ್ಯೂಟ್ ಮಾಡ್ಕೊಳ್ರಿ. ಬಸವರಾಜಪ್ಪರೇ ಮ್ಯೂಟ್ ಮಾಡ್ಕೊಳ್ರಿ. ಎಲ್ಲರೂ ಮ್ಯೂಟ್ ಮಾಡ್ರಿ. ಸುಷುಪ್ತಿ ಅವಸ್ಥೆ ಒಳಗ ಅಲ್ಲಿ ಏನು ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ಇಲ್ಲದನ್ನ ಅದಾನ. ಏನು ಇಲ್ಲ ಅಂತ ಹೇಳೋ ಒಬ್ಬ ಅದಾನ. ಅವನ ಎದುರಿಗೆ ಏನೂ ಇಲ್ಲ, ಕತ್ಲದ. ಆ ಕತ್ತಲವನ್ನ ತಿಳಿದು ಅವ ಏನಂತಾನ, ಅಲ್ಲಿ ಏನೂ ಇಲ್ಲ ಅಂತ. ಏನೂ ಇಲ್ಲ ಅಂದ್ರೆ ಅದಕ್ಕ ಎಲ್ಲಾ ಎಂತ ಬೌದ್ಧರು ಕೂಡ ಇಲ್ಲಿ ಮಠ ಬಂದ್ರು. ಇಲ್ಲಿ ಬಂದು ಏನಪ್ಪ ನೋಡಿದೀನಿ ಅಂತ ಕೇಳಿದ್ರೆ ಶೂನ್ಯವನ್ನ ನೋಡಿದೆ ಅಂತ ಹೇಳ್ತಾರೆ. ನೀ ಯಾರು ಅಂತಂದ್ರೆ ಶೂನ್ಯದ ಸಾಕ್ಷಿ ಅಲ್ಲಿ ನಾ ಶೂನ್ಯನ ಅನ್ಬಿಟ್ಟ. ಹಿಂಗಾಗಿ ಯಾಕೆ ಹಂಗಾಗ್ತದ ಅಂದ್ರ ಆ ದೃಶ್ಯದಿಂದ ಅಭಿಮಾನ. ನಮಗ ಅಷ್ಟ ಅಲ್ಲ, ಅಂತ ಮತವಾದಿಗಳು, ದೊಡ್ಡ ದೊಡ್ಡ ಮತವಾದಿಗಳು, ಬೌದ್ಧರೇನ್ ಕಡಿಮೆ ಅಂದ್ರೆ ಶಾಣ್ಯರು, ಬಹಳ ಶಾಣ್ಯರು. ಆದ್ರೂ ಕೂಡ ಅವ್ರಿಗೆ ಕೂಡ ಇಲ್ಲಿ ಕನ್ಫ್ಯೂಸ್ ಆಗ್ತದೆ, ತತ್ವ ತಿಳಿಲಿಲ್ಲ. ಆದ್ದರಿಂದ ಸುಷುಪ್ತಿ ಅವಸ್ಥೆ ಅಂದ್ರೆ ಅಲ್ಲಿ ಕತ್ತಲೆಯನ್ನ ನೋಡುವಂತ ಒಬ್ಬ ಸಾಕ್ಷಿ ಅಲ್ಲ, ಸ್ವಪ್ನ ಇಲ್ಲ. ಇವು ಎರಡರ ಅವ್ಯಕ್ತ ರೂಪದ ಅಂತ. ಅಂದ್ರೆ ಇವು ಎರಡರು ಬೀಜ ರೂಪಕ್ಕೆ ಹೋದಂತ ಒಂದು ಅವಸ್ಥೆಗೆ ನಾವು ಸುಷುಪ್ತಿ ಅವಸ್ಥೆ ಎಂದು ಕರೆಯುತ್ತೇವೆ. Thus, as a Jivatma, I witness Sushupti in ಅವಸ್ಥಾ ಪ್ರಪಂಚ, ಇನ್ ಅವ್ಯಕ್ತ ಪ್ರಪಂಚ. ನಾನು ಜೀವಾತ್ಮನಾಗಿ ಆ ಸುಷುಪ್ತಿ ಪ್ರಪಂಚವನ್ನ, ಅವ್ಯಕ್ತ ಪ್ರಪಂಚವನ್ನ ಅನುಭವ ಮಾಡ್ತೀನಿ. ಸ್ವಪ್ನ ಪ್ರಪಂಚ ಸೂಕ್ಷ್ಮ ಪ್ರಪಂಚ, ಸ್ವಪ್ನವನ್ನ ಸೂಕ್ಷ್ಮ ಪ್ರಪಂಚದಾಗ, ಜಾಗೃತವನ್ನ ಸ್ಥೂಲ ಪ್ರಪಂಚದಾಗ, ಅವ್ಯಕ್ತವನ್ನ ಸುಷುಪ್ತಿಯಲ್ಲಿ ಅನುಭವ ಮಾಡಿ. I am the witness affected by what I witness. ಅಂದ್ರೆ ನಾನು ಮಾತ್ರ ಯಾವಾಗಲೂ ಈ ಮೂರು ಅವಸ್ಥೆಗಳ ನಾನು ಸಾಕ್ಷಿಯಾಗಿನ ಹೊರತು ಸಂಬಂಧಿಲ್ಲ. ಅಂದ್ರೆ ನಾನು ಈ ಮೂರು ಪಾತ್ರಗಳನ್ನು ಮಾಡೀನಿ. ಒಬ್ಬ ವ್ಯಕ್ತಿ, ಅವನ ಹೆಸರು ಬಸಪ್ಪ ಅಂತ ತಿಳ್ಕೊಡ್ರಿ, ಅವ 3 ಮಂದಿ ಪಾತ್ರ ಮಾಡ್ತಾನ ಏನ್ರಿ. 3 ಮಂದಿ ಪಾತ್ರ ಮಾಡಿದ್ರ ಒಳಗ ಗೊತ್ತಿಲ್ಲ, ಹಂಗ ನಮಗ್ ಗೊತ್ತಿಲ್ದಂಗ ಆಗೈತಿ. ಅದ ನಮಗ ಸಮಸ್ಯೆ ಆಗ್ಯದ. ನಾವು ಆತ್ಮ ಅಂತ ನಮಗ್ ಗೊತ್ತಿರ್ಬೇಕು. ನಾವು ಜಾಗೃತ ಪ್ರಪಂಚದಾಗ ನಾನು ಈ ಮನಿ ಯಜಮಾನ, ನಂಬಾರ್, ಎಲ್ಲಪ್ಪ ಅಂತ ಪಾತ್ರ ಮಾಡ್ತೇನೆ. ಸುಷುಪ್ತ ಸ್ವಪ್ನದಾಗ ಒಂದು ಪಾತ್ರ ಮಾಡ್ತೇನೆ.
ಅಲ್ಲಿ ಅಲ್ಲಿ ಒಂದ್ ಸೋಗು ಸುಷುಪ್ತಿ ಅವಸ್ಥೆಯೊಳಗೆ ಒಂದ್ ಪಾತ್ರ ಮಾಡ್ತೀನಿ ಅಲ್ಲಿ ಎರಡದ್ರ ಅಭಾವವನ್ನ ನಾನು ಅಲ್ಲೇ ನೋಡ್ತೀನಿ. ಈ ಮೂರು ಪಾತ್ರವನ್ನ ಹಾಕಿದವ ನಾನು ಎಲ್ಲಪ್ಪ ಅನ್ನೋದು ಹೆಂಗ್ ಬರ್ತದ ಹಂಗ ನಾನು ಆತ್ಮ ಅನ್ನೋದು ಗೊತ್ತಾಗ್ಬೇಕು ಶಾಸ್ತ್ರದಾಗ. ಅಂದ್ರೆ ಯಾವ್ದು ಗೋಳಿಲ್ಲ ಯಾವ್ದು ಕತ್ತಿಲ್ಲ. ಇಲ್ಲಾಂದ್ರೆ ಆ ಪಾತ್ರಕ್ಕೆ ನಾವ ಕರೆ ಅಂತ ತಿಳ್ಕೊಂಡು ಆ ಪಾತ್ರ ನಾನು ಅಂತ ತಿಳ್ಕೊಂಡು ಆ ಅಭಿಮಾನ ಆಗ್ತದ. ಅಲ್ಲಿ ನಮ್ಗೇನಾಗ್ತತಿ ಸುಖ ದುಃಖಗಳು ನನಗ ಆಗ್ತಾವ ಅನಿಸ್ತದ. ಸುಖ ಬೇಡ ಸುಖ ಬೇಕು, ಸುಖ ಇನ್ನಷ್ಟು ಬೇಕು. ಈಗ ಆ ವಿಷಯ ಸುಖವನ್ನ ಅಲ್ಲೇ ನಾವು ಮೈ ಮರೆತು ಬಂದ್ಬಿಡ್ತೇವೆ. ನಮ್ಮ ಪಾತ್ರದಲ್ಲಿ ನಿಂತು ಬಿಡ್ತೇವಿ. ನಾವು ಪಾತ್ರ ಮಾಡೋದಕ್ಕೆ The Vedanta says that I witness, the witness not affected by what I witness, just as the sunlight which reveals all the objects on the earth is not contaminated by any dirty objects. ನಾವು ಏನ್ ತಿಳ್ಕೊಬೇಕಂದ್ರೆ ಆ ಸಾಕ್ಷಿ ಐತಲ್ಲ, ಆ ಸಾಕ್ಷಿಗೂ ಸಾಕ್ಷ್ಯ ಜಗತ್ತಿಗೂ ಸಂಬಂಧ ಇಲ್ಲ. ನೀವು ತಿಳ್ಕೊಬೇಕಾಗದ. ಹೆಂಗ್ ಒಂದ್ ಹೇಳ್ತಾರೆ ಸೂರ್ಯನ ಪ್ರಕಾಶದ ಅದು ಸೂರ್ಯನ ಪ್ರಕಾಶ ಭೂಮಿ ಮ್ಯಾಗ ಸ್ವಚ್ಛ ಬೀಳ್ತದ, ಗಟರದಾಗೂ ಬೀಳ್ತದ ಏನ್ರಿ, ಅಗದಿ ಹೂವಿನ ತೋಟದ ಮ್ಯಾಗೂ ಬೀಳ್ತದ, ಸುಗಂಧ ವಾಸನೆ ಇದ್ದಲ್ಲಿ ಬೀಳ್ತದ. ಆ ಸೂರ್ಯನ ಪ್ರಕಾಶಕ್ಕ ಆ ಸುಗಂಧಕ್ಕೂ ಕೂಡ ಸಂಬಂಧ ಇಲ್ಲ, ಆ ಗಟರ ವಾಸನೆನೂ ಸಂಬಂಧ ಇಲ್ಲ. ಹೌದಲ್ಲ? ಹಂಗ ಆತ್ಮನಿಗೆ ಈ ಜಾಗೃತ ಪ್ರಪಂಚ ಆಗ್ಲಿ, ಸೂಕ್ಷ್ಮ ಪ್ರಪಂಚ ಆಗ್ಲಿ, ಸುಷುಪ್ತಿ ಪ್ರಪಂಚದ ಅಂಟು ಇಲ್ಲ, ಸಂಬಂಧನೇ ಇಲ್ಲ. We saw in the mantra 2 to 11 of the Kathopanishad. Kathopanishadನಲ್ಲಿ ಈ ಮಂತ್ರ ಹೇಳಿ ಆಗ್ತದೆ. ಯಾವ ಮಂತ್ರ ಹೇಳ್ತಾರೆ? ಸೂರ್ಯ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ ಬಾಹ್ಯದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯಃ. ಅಭ್ಯಾಸ ಮಾಡಿವಿ ನಾವು. ಏನಂತಾರ? ಈ ಟ್ರಾನ್ಸೆಂಡೆಂಟಲ್ the one atma which is all ಸಮಸ್ಯೆ ಯಾರು ನೋಡ್ ಮಾಡ್ರಿ ಯಾರು ಏನಂತ ಅವ್ರಿಗೆ ನೀವು ಮಾಡ್ರಿ. ಅಂದ್ರೆ ಆತ್ಮನಿಗೆ ಈ ಶರೀರದ ಈ ಪ್ರಪಂಚದ ಸುಖ ದುಃಖಗಳು ಒಟ್ಟ ಅವಕ್ಕ ಏನೇನೇನು ಅಲಿಪ್ಯತೆ ಅನ್ನೋ ಸಂಬಂಧ ಇಲ್ಲ, ಅಂಟುವುದಿಲ್ಲ ಅಂತ ಅರ್ಥ. ಜಸ್ಟ್ ಲೈಕ್ ಆಸ್ ಸನ್, ಸೂರ್ಯ ಹೆಂಗ ಸೂರ್ಯನಿಗೆ ಯಾವ ಈ ಕಶ್ಮಲವಾಗಲಿ ಏನು ಅಂಟಿಲ್ಲವೋ ಹಾಗೆ ಈ ಆತ್ಮನಿಗೆ ಜಾಗ್ರತ ಸ್ವಪ್ನ ಸುಷುಪ್ತಿ ಅಂಟಿಲ್ಲ ಅಂತ ಹೇಳಾಗತ್ತ. The eye of the entire world is not affected by the perpetual external impurities. ಈಗ ಕಣ್ಣದ, ಕಣ್ಣು ನೋಡ್ತದ, ಧೂಳಾನು ನೋಡ್ತದ, ಬೆಳಕುನು ನೋಡ್ತದ, ಕತ್ತಲೆ ನೋಡ್ತದ. ಕಣ್ಣಿಗೆ ಏನ್ರ ಅಫೆಕ್ಟ್ ಆಗೈತೇನೋ ಅದು ಕಣ್ಣು ಅದು ಧೂಳಾಗೈತೇನೋ ಕಣ್ಣಿಗೆ ಏನ್ರ ಏನು ಧೂಳಾಗೋದಿಲ್ಲ ಅಂತ ಹಿಂಗ ಅರ್ಥ. The skeptical student ask how one cannot be affected because their experience is otherwise. ಒಬ್ಬವ ಸಂಶಯ ಸಿದ್ಧಾಂತ ಮಾಡ್ಕೊಂಡ್ಬಿಟ್ಟಾನ. ಅವನ ಸಿದ್ಧಾಂತ ಯಾವ್ದಂದ್ರ ಪ್ರತಿಯೊಂದಕ್ಕೂ ಸಂಶಯ ಮಾಡ್ಬೇಕು ವಿದ್ಯಾರ್ಥಿ ಅಲ್ಲ. ಅವನ್ ಏನ್ ಸಿದ್ಧಾಂತ? ಪ್ರತಿಯೊಂದು ಸಂಶಯದಿಂದ ನೋಡುದ ಅವನ ಸಿದ್ಧಾಂತ. ಅವ ಕೇಳ್ತಾನಂತ ಪ್ರಶ್ನೆ, ಅಲ್ರಿ ಇದು ಹೆಂಗ್ರಿ, ಇದು ಹೆಂಗ್ ಸಾಧ್ಯ ಇದು? ಈ ಆತ್ಮನಿಗೆ ಈ ಜಗತ್ತಿನ ಲಿಪ್ಯತೆ ಇಲ್ಲ ಅಂತ ಹೇಳ್ತೀರಿ, ಅಂಟ ಅನ್ನೋದು ಇಲ್ಲ ಅಂತೀರಿ, ಅದ ಹೆಂಗ? ನಮಗ ಅಂಟ ಇದೆ ಅನಿಸ್ತಲ್ಲ, ಸಂಬಂಧ ಐತಿ ಅನಿಸ್ತಲ್ಲ ನಮಗ, ನಮ್ ಬುದ್ಧಿಗೆ, ನೀವೆಲ್ಲ ಇಲ್ಲ ಅಂತೀರಲ್ಲ ಹೆಂಗ ಅಂತ ಕೇಳ್ತಾವ, ಪ್ರಶ್ನೆ ಕೇಳ್ತಾವ. They are affected by actions of their spouse, children, boss, etc. I am affected only when I forget my Mahavekar status. ಅಂತಾರ. ಈಗ ನಮ್ಗ ಮಕ್ಕಳಿಂದ ತೊಂದರೆ ಆಗೈತಿ, ಸುಖ ದುಃಖಗಳಾಗ್ಯಾವ, ಹೆಂಡತಿಯಿಂದ ಸುಖ ದುಃಖಗಳಾಗ್ಯಾವ, ನಮ್ಮ ಆಫೀಸ್ನಾಗ ನಮ್ಮ ಮಾಲಕ ಅದನ್ನಲ್ಲ, ಬಾಸ್ ಅದನ್ನಲ್ಲ, ನಮ್ಮ ಅಧಿಕಾರಿಯಿಂದ ನಮಗ್ ಸುಖ ದುಃಖಗಳಾಗ್ಯಾವ, ಇಲ್ಲ ಅಂತಲ್ಲ. ಮತ್ ನೀವ್ ಆಗಿಲ್ಲ, ಅದು ಏನು ಸಂಬಂಧ ಇಲ್ಲ ಅಂತಿರಲ್ಲ ಹೆಂಗ ಅಂತ ಕೇಳದಕ್ಕೆ ಉತ್ತರ ಹೇಳ್ತಾರ, ಯಾವಾಗ ನಾನು ತುರಿಯ ಅನ್ನೋದನ್ನ ಮರಿತೀನಿ ಅವಾಗ ನಮಗ ಅವು ಅನಿಸ್ತಾವ. ಅವಾಗ ನಾವ್ ಏನಾಕೇವಿ ಅಂದ್ರ ಆ ಜಾಗೃತ ಪ್ರಪಂಚದ ಅಭಿಮಾನಿ ಆಗ್ತೇನೆ. ಅವಾಗ ನಮ್ಗ ದುಃಖ ಚಲ ಹೋಗ್ತಾವ. ಅಭಿಮಾನ ಬಿಡ್ರಿ, ಆ ದುಃಖಗಳು ನಮಗ್ ಇಲ್ಲವೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾವ. ಅಭಿಮಾನ ಬಿಟ್ರೆ
ಜಾಗ್ರತ ಮತ್ತು ಸ್ವಪ್ನದ ಸುಷುಪ್ತಿಯ ಮೂರು ಇವು ಅಭಿಮಾನ ಬಿಡ್ರಿ, ಇವು ಪಾತ್ರಗಳು ಅಂತ ತಿಳ್ಕೊಂಡು ಮಾಡ್ರಿ, ನೀವು ತುರಿಯಾಗಿ ಉಳಿದ್ರಿ, ನಿಮ್ಗೆ ಅಂಟೋದಿಲ್ಲ. ಒಂದ್ ವೇಳೆ ನೀವು ಜಾಗ್ರತ ಸ್ವಪ್ನ ಸುಷುಪ್ತಿ ಅಭಿಮಾನಿ ಆದ್ರಿ ಅಂದ್ರ ಅವಾಗ ನೀವೇನಾಗ್ತೀರಿ, ಕ್ರಮೇಣ ವಿಶ್ವ ತೈಜಸ ಪ್ರಾಜ್ಞರಾಗ್ತೀರಿ. ವಿಶ್ವ ತೈಜಸ ಪ್ರಾಜ್ಞೆ ಆದ್ರೆ ಅವು ನಿಮ್ಗೆ ಅಂಟ್ಕೋತಾವ. ಮಾಯ ಒಳಗ್ ಬಂದ್ರಿ ನೀವು. ವಿಶ್ವ ತೈಜಸ ಪ್ರಜ್ಞೆ ಇವು ಮಾಯ ಒಳಗದಾವ. ಇವು ಮಹಾಭೀಕರ್ ಅಂದ್ರ ಮಹಾ ಎಚ್ಚರ ಅಂತ ಏನ್ 4ನೇ ಅವಸ್ಥೆ ಐತಿ, ಅಲ್ಲಿಗೆ ಎಚ್ಚರ ಆಗ್ಲಿಲ್ಲ, ಸ್ವರೂಪದಾಗ ನೀವು ಎಚ್ಚರ ಆಗಿ ನಿಲ್ಲಿಲ್ಲ ಅಂತ ಮತ್ತೆ ನಿಮ್ಗೆ ಅವು ಅಂಟ್ತಾವ. ನೀವು ಸ್ವರೂಪದಾಗ ನಿಂತ್ರಿ ಅಂದ್ರೆ ಅವಿಲ್ಲ, ಅಂಟುವುದಿಲ್ಲ. The meaning of the word I, the witness Sakshi of the body mind complex, as a witness of the distress and mind also, I am unaffected. ನೋಡ್ರಿ, ನಾನೇನು ಸಾಕ್ಷಿ ಅದೇನಲ್ಲ, ನಾನು ದೇಹಕ್ಕೂ ಮನಸ್ಸಿಗೂ ಸಾಕ್ಷಿ ಅದೇನಲ್ಲ, ಆ ಸಾಕ್ಷಿ ಏನದ ಅದು ಸುಖ ದುಃಖಕ್ಕೂ ಸಾಕ್ಷಿ ಅದ. ತಿಳ್ಕೊಡ್ರಿ, ಸುಖ ದುಃಖದಾಗ ಒಂದ್ ಯಾಕಾಗ್ತೀರಿ, ಸುಖ ದುಃಖದಾಗ ಒಂದಾಗ ಅವ ವಿಶ್ವ ತೈಜಸ ಪ್ರಾಜ್ಞೆ ಸೋಗದವು. ಸೋಗು ನೀವು ಅಲ್ಲಲ್ಲ. ಈಗ ನಿಮಗೆ ಗೊತ್ತಾಗೈತಿ ಈ ಮೂರು ಸೋಗು ನಾ ಮಾಡಾಕತ್ತೀನಿ ಅಂದಾಗ ನೀವು ಮಾತ್ರ ತುರಿಯ ಅನ್ನೋದು ನಿಮ್ಗೆ ಗೊತ್ತದ. ಆತ್ಮ ಅಂದಾಗ ನಿಮ್ಗೆ ಅಭಿಮಾನ ಬಿಟ್ರಿ ನಿಮ್ಗ ತ್ರಾಸಿಲ್ಲ, ಅಭಿಮಾನ ಬಿಟ್ಕೊಟ್ರಿ ತ್ರಾಸದ ಅಂತ ಹೇಳ್ತಾನ. ಅಭಿಮಾನ ಬಿಟ್ರಿ ನಿಮ್ಗೆ ಏನೇನು ಅಫೆಕ್ಟ್ ಇಲ್ಲ. ಮತ್ತೆ ಈಗ ನಮಗ ಆದಂಗ ಆಗ್ತದ್ರಿ. ಯಾಕೆ ಆಗ್ತದ ಅಂದ್ರ ಅಭಿಮಾನ ಮಾಡುವುದರಿಂದಾಗಿ ಅಂದ್ರ ಆ ವಿಶ್ವದಲ್ಲಿ ನಾನು ಅಂತ ಅಭಿಮಾನ ಮಾಡಿ ಜಾಗೃತ ಅವಸ್ಥೆಯನ್ನು ಅನುಭವ ಮಾಡಿದ್ರೆ ದುಃಖ ನಮಗ ಆದಂಗ ಆಗ್ತದ. 5 ವರ್ಷದಲ್ಲಿ ಸ್ವಪ್ನದ ದೃಷ್ಟ ನಾನು ತಿಳಿದು ನಾನು ಅನುಭವ ಮಾಡಿಸಿದ್ದೆ ಅಂದ್ರ, ಅನುಭವ ನಾನು ಅಂತ ತಿಳ್ಕೊಂಡೆ ಅಂದ್ರ ಅವಾಗ ಆ ದುಃಖ ನನಗಾಗ್ತದ, ಸುಖ ದುಃಖಗಳು ನನಗಾಗ್ತದ. ಸುಷುಪ್ತಿ ಅವಸ್ಥೆಯಲ್ಲಿ ದುಃಖ ಇಲ್ಲವೇ ಇಲ್ಲ, ಕೇವಲ ಸುಖ ಅದ. ಆ ಸುಖ ನನಗ ಆಗ್ತದೆ ಅನ್ಬೇಕಾದ್ರೆ ಅಲ್ಲಿ ಪ್ರಾಜ್ಞೆಯಾಗಿನ ಅಭಿಮಾನ ಮಾಡಿದಾಗ ನನಗ ಅನಿಸ್ತದ. ನಿಜವಾಗಿ ಇವು ಮೂರು ಸೋಗದವ, ಪಾತ್ರದಕ್ಕ ಸಂಬಂಧಪಟ್ಟಾವ, ಪಾತ್ರಧಾರಿಗೆ ಸಂಬಂಧಪಟ್ಟಾವ. ಪಾತ್ರಧಾರಿ ಅಳ್ತಾನ ನಗ್ತಾನ, ಆಗ ಒಳಗವ ಇದ್ದಾವ ಏನದಾವಲ್ಲ ಪಾತ್ರ ಮಾಡಿದಾವ, ಅವಾಗ ಯಾವ ಸುಖ ದುಃಖಗಳಿಲ್ಲ. ಆ ಸುಖ ದುಃಖಗಳು ಯಾರಿಗೆ ಸಂಬಂಧಪಟ್ಟಾವು? ಆ ಪಾತ್ರಧಾರಿಗೆ ಸಂಬಂಧಪಟ್ಟಾವ, ಪಾತ್ರಧಾರಿಗೆ ಸಂಬಂಧಪಟ್ಟಾವು. ಈಗ ಒಬ್ಬ ಅಮಿತಾಬ್ ಬಚ್ಚನ್ ಇಸ್ ಡೂಯಿಂಗ್ ದ ರೋಲ್ ಆಫ್ ಬಿ ದ ಬೆಗರ್. ಭಿಕ್ಷುಕನ ಪಾತ್ರ ಮಾಡ್ಯಾನ. ಯಾರು? ಅಮಿತಾಬ್ ಬಚ್ಚನ್ ಭಿಕ್ಷುಕನ ಪಾತ್ರ ಮಾಡ್ಯಾನ. ಅವ ಭಿಕ್ಷುಕನ ಪಾತ್ರ ಮಾಡಿದ್ರ ಓಣಿ ಒಳಗ ಬಾಂಬೆದೊಳಗ ಅಗದಿ ಚಲೋ ಭಿಕ್ಷುಕನ ಗತಿಯನ್ನ ಪಾತ್ರ ಮಾಡ್ತಾನ ಅವ. ಆದ್ರ ಒಳಗ್ ಗೊತ್ತೈತಿ ನಾನು ಭಿಕ್ಷುಕ ಅಲ್ಲ, ನಾನು ಅಮಿತಾಬ್ ಬಚ್ಚನ್ ಅನ್ನುವಂತ ದೊಡ್ಡ ಗ್ರೇಟ್ ಆಕ್ಟರ್ ನಾನು ಅನ್ನೋದು ಅವ್ನ ಒಳಗ್ ಬರ್ತದ. ಹಂಗ ನಮಗ ನಾನು ತುರಿಯ ಪದ, ನಾನು ಆತ್ಮ, ನಾನು ವಿಶ್ವ ತೈಜಸ್ಸ ಪ್ರಾಜ್ಞದ ಪಾತ್ರ ಮಾಡಾಕತ್ತೀನಿ ಅಂತ ನಮಗ್ ಗೊತ್ತಾಗ್ತದ್ರ ಅವಾಗ ಅದ್ರದ್ದು ನಮ್ಗ ಸುಖ ದುಃಖಗಳು ಅಂಟುವುದಿಲ್ಲ ಅಂತ ಹೇಳಾಗ. ಅಭಿಮಾನ ಬಿಡ್ರಿ, ಆ ಪಾತ್ರದ ಅಭಿಮಾನ ಬಿಡ್ರಿ, ಸುಖ ದುಃಖಗಳ ಆ ಪಾತ್ರ ಕಂಡುಕೊತಾವ, ನಿಮ್ಗೆ ಕಂಡುಕೊಳ್ಳುವುದಿಲ್ಲ ಅನ್ನುವಂತ ಮಾತನ್ನ ಉದಾಹರಣೆ ಕೊಟ್ಟು ಹೇಳಾಗತ್ತ. I understand that mind being material in nature cannot avoid fluctuation. ಈ ಮನಸ್ಸು ಏನದ, ಇದು ಮಾಯ ಒಳಗ ಬರ್ತದ, ಶರೀರ ಮಾಯ ಒಳಗ ಬರ್ತದ. ಇವು ಯಾವಾಗ್ಲೂ ವಿಕಾರ ಆಗುವು, ಇಲ್ಲಿ ಯಾವಾಗ್ಲೂ ಹೆಚ್ಚು ಕಡಿಮೆ ಇರುವುದ, ಇಲ್ಲಿ ಸುಖ ದುಃಖಗಳು ಇರುವುದ. ಇನ್ನು ತಪ್ಸಕ್ ಯಾರ ಕಡೆಯಿಂದ ಸಾಧ್ಯ ಇಲ್ಲ. The Lord Krishna says in 14.22 of the Gita, ಭಗವದ್ಗೀತೆ 14ನೇ ಅಧ್ಯಾಯ 22ನೇ ಶ್ಲೋಕದಾಗ ಭಗವಂತ ಇದ ಮಾತನ್ನ ಹೇಳ್ತಾನ. ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಿನ ನಿವೃತ್ತಿನ ಕಾಂಕ್ಷತಿ. ಅರ್ಜುನ, he doesn't hate brightness. ಬೆಳಕನ್ನ ಹೇಳಿಸುವುದಿಲ್ಲ, ಆಕ್ಟಿವಿಟಿ ಕಾರ್ಯಚಟುವಟಿಕೆಯನ್ನು ಹೇಳಿಸುವುದಿಲ್ಲ. ಅಂಡ್ ಡೆಲ್ಯೂಷನ್ as they arise, ಅಂದ್ರೆ ಮಾಯೆಯನ್ನು ಅವ ಜ್ಞಾನಿ ಅದಾವ, ಅವು ಹೇಳನ ಮಾಡುವುದಿಲ್ಲ. ಯಾಕ? ಅವು ಇರುವ ಪ್ರಾರಬ್ಧ ಅನುಸಾರವಾಗಿ ಇವೆಲ್ಲ ಬರುವ ಫ್ಲಕ್ಚುಯೇಷನ್ಸ್, ಏರು ಇಳುತ್ತ ಇರುವ ಜೀವನದಾಗ ಏರು ಇಳುವ ಅವು ಬರುವ ಅಲೆಗಳಲ್ರಿ. ಸಮುದ್ರದಾಗ ಅಲೆಗಳು ಹೇಳಬಾರ್ದಂತ್ರಿ ನೀವು. ಗಾಳಿ ಬಿಡ್ತಂದ್ರೆ ಏಳುವ ಅಲೆಗಳು ಏಳುವ. ಹಂಗ ಈ ಮನಸ್ಸನ್ನುವಂತ ಸಮುದ್ರದಲ್ಲಿ ಅಲೆಗಳು, ದುಃಖಗಳು, ಸುಖ ದುಃಖಗಳು ಇಳುವ. Nor does he desire them as they withdraw. ಅವ ಅವುಗಳು ಬಂದಾಗ ಅವುಗಳೊಂದಿಗೆ ಹೋಗುವುದಿಲ್ಲ, ಅವ ಅದಕ್ಕೆ ಸಾಕ್ಷಿಯಾಗಿ ಉಳಿತಾನ ಜ್ಞಾನಿ. ಅವುಗಳು ಹಿಡಿತದಾಗ ಅವ ಸಿಗಿ ಬೀಳುವುದಿಲ್ಲ. ಯಾರು ಅವುಗಳು ಹಿಡಿತ ಸಿಗಿ ಬೀಳ್ತಾರ, ಅವು ಸುಖ ದುಃಖವನ್ನ ಅನುಭವಿಸ್ತಾರ, ಅವ್ರಿಗೆ ಅಂಟದ. ಈ ಜ್ಞಾನಿಗೆ
ಅವುಗಳ ಅಂಟಿಲ್ಲ ಅಂತ ಹೇಳ್ತಾರೆ. ದ ಜ್ಞಾನಿ ಎಕ್ಸೆಪ್ಟ್ ದಿ ಫ್ಲಕ್ಚುಯೇಷನ್ಸ್ ಆಫ್ ದ ಮೈಂಡ್, ಆ ಮನಸ್ಸಿನ ಏರಿಳಿತಗಳನ್ನ ಅವ ಒಪ್ಕೋತಾನ. ಬೈ ರಿಮೈನಿಂಗ್ ಡಿಟ್ಯಾಚ್ಡ್ ಫ್ರಮ್ ದ ಮೈಂಡ್, ಆ ಮನಸ್ಸಿಗಿಂತ ಅವ ಸಾಕ್ಷಿಯಾಗಿ ಮನಸ್ಸಿಗಿಂತ ಬೇರೆಯಾಗಿ ಉಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಬಿಕಾಸ್ he understands that the mind is also subject to ತ್ರಿಗುಣ. ಈ ಮನಸ್ಸು ಕೂಡ ತ್ರಿಗುಣಕ್ಕೆ ಒಳಪಟ್ಟಿರ್ತದ. ಇದು ಮಾಯೆಯಿಂದ ಕೂಡಿದ್ದ, ಇದು ಪ್ರಕೃತಿಯಿಂದ ಕೂಡಿದ್ದು, ಇದು ಜಡವಾದದ್ದೈತಿ, ಇದು ಅನಾತ್ಮ ಅದ, ಇದಕ್ಕೆ ಏನದ ವಿಕಾರದ. ಮನಸ್ಸಿನ ವಿಕಾರಗಳನ್ನ ತಿಳಿಯುವ ನಾನು ಬೇರೆ ಅದೀನಿ ಅಂತ ತಿಳ್ಕೊತಾನೆ. ದ ಡಿಟ್ಯಾಚ್ಮೆಂಟ್ ಫ್ರಮ್ ದ ಮೈಂಡ್ ಈಸ್ ಸಾಕ್ಷಿ ಭಾವ. ಈ ಏನದ ಈ ಮನಸ್ಸಿನಿಂದ ನಾ ಬೇರೆ ಅದೇನಿ ಅಂತ ತಿಳ್ಕೊಂಡು ಉಳ್ಕೊಳ್ಳೋದು ಏನದ, ಇದಕ್ಕೆ ಸಾಕ್ಷಿ ಭಾವ. ಸಾಕ್ಷಿ ಭಾವ, ಆ ಸಾಕ್ಷಿ ಭಾವವನ್ನ ನಾವು ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಮಾಡಿದ್ರೆ ಅದು ನಿಮಗೆ ಅನುಭವ ಬರ್ತದೆ. ಇತಿ ಜ್ಞಾತ್ವ, ಹೀಗೆಂದು ತಿಳಿದು. ಪೇಜ್ ನಂಬರ್ 106 ಕೈಯಾಗ ಮುಕ್ಕದ ಅವರಿಗೆ. ಹೀಗೆಂದು ತಿಳಿದು ಬೈ ಕ್ಲೇಮಿಂಗ್ ದ ಮಹಾ ವೀಕರ್ ಸ್ಟೇಟಸ್, ಅಂದ್ರೆ ದುರ್ಯ ಪದದಲ್ಲಿ ಎದ್ದಂತಹ ಒಂದು ಅನುಭವದಿಂದ ಅವಾಗ ಏನಂತೀವಿ ನಾವು, ಸಾಕ್ಷಿ ಭಾವ ಅಂತೀವಿ. ಅಂದ್ರೆ ಇದನ್ನ ನಾವು ದಿನನಿತ್ಯ ಜೀವನದಾಗ ಸಾಕ್ಷಿ ಭಾವವನ್ನ ಈಗ ಅನುಭವ ಮಾಡ್ಬೇಕು. ಯಾರ ಜ್ಞಾನಿಗಳಾಗಿರಿ ಒಟ್ಟರು ಮೊದಲನೇ ವಿಶ್ವನಾಗಿ ಜಗತ್ತ ಅನುಭವ ಮಾಡಬಾರ್ದು. ಕೇಳ್ರಿ, ಟೂಕಿ ಹೇಳಕತ್ತ ಆನಂದ ಟೂಕಿ. ಈಗ ನೀವು ವಿಶ್ವನಾಗಿ ಜಗತ್ತನ್ನ ಅರಿಬಾರ್ದು. ಆ ತೈಜಸ್ನಾಗಿ ಅರಿಯೋದಕ್ಕ ಈಗ ನಿಮ್ ಕೈಯಾಗಿಲ್ಲ, ಪ್ರಾಜ್ಞನಾಗಿರೋದಕ್ಕೂ ನಿಮ್ ಕೈಯಾಗಿಲ್ಲ. ತೈಜಸ್ ವಿಶ್ವನಾಗಿ ಮಾತ್ರ ನೀವು ಇರಬೇಡ್ರಿ. ಮತ್ತೇನು, ಆ ವಿಶ್ವನಿಗೆ ಸಾಕ್ಷಿಯಾಗಿ ಇರಾಕ್ ಬರುತ್ತೆ ಕಲ್ಕೋರಿ ಅಂತ ನೋಡ್ರಿ. ಎಷ್ಟು ದಿವಸ ಇನ್ನ ಅಜ್ಞಾನದಾಗ ಇದ್ದು ವಿಶ್ವನಾಗೆ ಇದ್ಕೊಂಡ ಮೋಕ್ಷ ಆಗ್ಬೇಕಂತೀರೇನ? ವಿಶ್ವನಿಗೆ ಮೋಕ್ಷ ಆಗ್ತಾನ? ಮೋಕ್ಷದ ಅನುಭವ ಯಾರಿಗಾಗ್ತದ? ಸಾಕ್ಷಿಗೆ. ಸಾಕ್ಷಿಗೆ ಆಗ್ತೈತೆ. ಸಾಕ್ಷಿ ಇದ್ರ ಆ ಅನುಭವ ಆಗ್ತದ ಅಂತ ಸಾಕ್ಷಿಯಾಗಿರ್ರಿ ಅಂತ. ಅಂಡ್ ದಟ್ ಈಸ್ ದ ಎಂಟೈರ್ ಯೂನಿವರ್ಸಿಟಿ ಈಸ್ ಓನ್ಲಿ ನಾಮರೂಪ ಪ್ರಪಂಚ. ಐ ಆಮ್ ಅನ್ಟಚ್ಡ್, ನಾನು ಅಸಂಗನಿದ್ದೇನೆ. ಅಂಡ್ ದಟ್ ದ ಎಂಟೈರ್ ಯೂನಿವರ್ಸ್ ಈಸ್ ಓನ್ಲಿ ನಾಮರೂಪ ಪ್ರಪಂಚ. ಈ ಜಗತ್ತು ಶರೀರ ಮಾಡಿಕೊಂಡು, ನನ್ನ ಶರೀರ ಮೊದಲು ಮಾಡ್ಕೊಂಡು ಈ ಜಗತ್ತೇನು ಹೊರಗತೈತಿ, ಇದು ಕೇವಲ ನಾಮರೂಪ. ಇದಕ್ಕ ಏನು ಇರುವಿಕೆಗೆ, ಇದಕ್ಕೆ ಇಲ್ಲದೆ ಇರುವಿಕೆ. ಇದು ಇರುವಿಕೆ ನಾಮರೂಪ ತೆಗೆದ್ಬಿಟ್ರೆ ಇದ್ರಾಗ ಇರುವಿಕೆ ಅನ್ನೋದು ಇಲ್ಲ. ಅದ ಏನದ, ಅದು ಪರಬ್ರಹ್ಮ ವಸ್ತುನ ಅದ. ಐ ಆಮ್ ಅನ್ಟಚ್ಡ್ ಅಂಡ್ ದ ಸಂಸ್ಕೃತ ವರ್ಡ್ ಫಾರ್ ದಿಸ್ ಅಸಂಗ ಸಾಕ್ಷಿ. ನಾನು ಇದಕ್ಕೆ ಅಸಂಗನ ಅಲಿಪ್ತನದೇನನ್ನೋದಕ್ಕೆ ಸಂಸ್ಕೃತ ಶಬ್ದ ಏನದ, ನಾನು ಅಸಂಗನಾಗಿದ್ದೇನೆ, ನಾನು ಸಾಕ್ಷಿಯಾಗಿದ್ದೇನೆ. ಹಿಂಗ ಬರ್ಬೇಕು ನಮ್ದು ಜಾಗೃತ ಪ್ರಪಂಚದಾಗ. ಈ ಜಾಗೃತ ಪ್ರಪಂಚಕ್ಕೆ ಸಾಕ್ಷಿಯಾಗಿರ ಕಲಿಬೇಕು. ಯಾವಾಗ್ಲೂ ಸಾಕ್ಷಿಯಾಗಿರ್ರಿ. ನೋಡೋಣ, ನಾವು ಯಾವ ಸುಖ ದುಃಖಗಳು ಬರ್ತಾವ ನನಗೆ ಹೇಳ್ರಿ, ನಾಳೆ ಲಿಸ್ಟ್ ಮಾಡಿ ಹೇಳ್ರಿ, ಯಾರು ಹೇಳ್ತೀರಿ ಹೇಳ್ರಿ. ಪ್ರಾಜ್ಞರು ತಿಳಿದಿದ್ದನ್ನು ಬರ್ದಿಡ್ರಿ. ಇವತ್ತ ಸಾಕ್ಷಿಯಾಗಿಡ್ರಿ. ನೀವು ಸಾಕ್ಷಿಯಾಗಿರ್ರಿ. ಇವತ್ತಿನ ದಿವಸ ನಿಮ್ಗ 24 ತಾಸದಾಗ ಯಾವ್ಯಾವ ಸುಖ ದುಃಖಗಳು ಬಂದ್ವು ಬರ್ಬಿಡ್ರಿ. ನೀವು ಸಾಕ್ಷಿಯಾಗಿದ್ರೆ ಅವು ನಿಮಗ ಹತ್ತವೇನು? ಸಾಕ್ಷಿಯಾಗಿದ್ರೆ ಸಾಕ್ಷಿ ಬೇರೆ ಅದಲ್ಲ ನಾವು. ನೀವು ನಾನು ಬೇರೆ ಅದೀನಿ. ಆ ಮನಸ್ಸಿನಾಗ ಏರಿಳಿತ ಆಗಬಾರ್ದಂತೆಲ್ಲ ಐತಿ. ಮನಸ್ಸನ್ನ ಅರಿಯೋರು ನೀವು ಅದ್ರಿ. ಮನಸ್ಸು ನೀವಲ್ಲ. ಮನಸ್ಸು ನೀವಲ್ಲ. ಮನಸ್ಸಿನಲ್ಲಿ ಆಗುವಂತ ಏರಿಳಿತರು ನೀವಲ್ಲ. ಮನಸ್ಸಿಂದ ಆಗುವಂತ ಸುಖ ದುಃಖಗಳು ನೀವಲ್ಲ. ಅವುಗಳನ್ನು ಅರಿಯುವಂತ ಸಾಕ್ಷಿ ನೀವೇ. ಆದ್ರಿಂದ ಈಗ ನೀವು ಬೈನರಿ ಫಾರ್ಮ್ಯಾಟ್ ಅಂದ್ರೆ ಒಂದು ಹಂತವನ್ನ ಮ್ಯಾಗೇರಿದ್ವಿ. ಎಷ್ಟು ದಿವಸ 3 ಫಾರ್ಮ್ಯಾಟ್ ನಾಗ ಇದ್ವಿ ನಾವು. ಜೀವ ಅಂದ್ರೇನು, ಜಗತ್ ಅಂದ್ರೇನು, ಈಶ್ವರ ಅಂದ್ರೇನು, ಮೂರಕ್ಕೂ ಸತ್ಯತ್ವ ಬುದ್ಧಿ ಕೊಟ್ಟು 3 ಅದಾವ ಅಂತ ಕೂತಿದ್ವಿ. ಈಗ ಎಲ್ಲಿಗೆ ಬಂತ ನಮ್ದು? ಒಂದು ಸಾಕ್ಷಿ, ಒಂದು ಸಾಕ್ಷ್ಯ. 2ಕ್ಕೆ ಬಂದ್ವಿ. ಆ ಸಾಕ್ಷಿ ನಾನದೇನಿ, ಜಗತ್ತು ಶರೀರ ಮಾಡ್ಕೊಂಡು ಮೊದಲು ಮಾಡ್ಕೊಂಡು ಈ ಜಗತ್ತೇನದ, ಇದು ಸಾಕ್ಷ್ಯ ಅದ. ಇದು ನನ್ನಿಂದ ನೋಡಲ್ಪಡ್ತದ. ನಾನು ಇದನ್ನು ನೋಡುವ, ನಾನು ಸಾಕ್ಷಿ ಅದೇನಿ. ಇವು ಎರಡು ಒಂದ್ ಬಂತಿ, ದ್ವೈತಕ್ ಬಂತಿ. 3 ಹೋಗಿ 2ಕ್ಕೆ ಬಂತು. ಒಂದ್ ಹಂತ ಏರಿದ್ವಿ, ಇನ್ನೂ ಒಂದ್ ಹಂತದ ಮ್ಯಾಗ ಹೋಗುದು ನಾವು. ಬೈನರಿ ಫಾರ್ಮ್ಯಾಟ್ ಅಂತಾರ. 2ರ ಇರುವಿಕೆಗೆ ಬೈನರಿ ಫಾರ್ಮ್ಯಾಟ್ ಅಂತಾರ. ದ್ವೈತಕ್ಕೆ 2 ಅಂತಾರ. ಮೊದಲ 3 ಅಂತಿದ್ದೇವ, ಜೀವ ಜಗತ್ತು ಈಶ್ವರ ಅಂತಿದ್ದ. ಈಗ 2 ಅಂತಾನ. ಏನು? ಒಂದು ಸಾಕ್ಷಿ, ಒಂದು ಸಾಕ್ಷ್ಯ. ಅಂದ್ರೆ ಇಲ್ಲಿ ಅರ್ಧ ಭೇದ ಅಂತ ಬಂದಂಗ ನಮ್ ತಿಳುವಳಿಕೆ ಆದಂಗ. ಇನ್ನು ಜಗತ್ ಕಾಣ್ತಿರ್ತೈತಿ, ಜಗತ್ತು ಕಾಣಿಸ್ಕೋತದ. ಶರೀರ ಮೊದಲು ಮಾಡ್ಕೊಂಡು ನೋಡುವವ ಅನ್ನುವಂತ ಅಭಿಮಾನ ಮಾಡ್ಬೇಕು. ಅಭಿಮಾನ ಅಂದ್ರೇನು? ನೋಡುವವ ಅಂತ ಜ್ಞಾನ ಮಾಡ್ಕೋಬೇಕು. ಅಭಿಮಾನ ಅಲ್ಲ, ಮತ್ತಿದು ಜ್ಞಾನವೇ ಇದು.
ಸರ್ವ ಬಂಧೈ ಪ್ರಮುಚ್ಯತೆ. ಹಿಂಗಾಗುದ್ರಿಂದ ಏನಾಗ್ತದ? ಎಲ್ಲ ಬಂಧಗಳಿಂದ ಬಿಡುಗಡೆ ಆಗ್ತದ. Such a person will be free from all the shackles of ಸಂಸಾರ. ಜನನ ಮರಣದ ಶಾಖ ಏನ್ದಾವ ಹಗ್ಗಗಳು ಏನ್ ನಮ್ಮನ್ನ ಬಿಗದಾವ್ ನೋಡು, ಅವೆಲ್ಲಗಳಿಂದ ನಮಗ್ ಬಿಡುಗಡೆ ಆಗ್ತದ. ಸಾಯುವುದ ಯಾರ್ರಿ? ಹುಟ್ಟುದ ಯಾರ್ರಿ? ಶರೀರ ಹುಟ್ಟದ, ಶರೀರ ಸಾಯ್ತದ. ಹಂಗಾರ ಶರೀರ ಮತ್ತೆ ಶರೀರಕ್ಕೆ ಹುಟ್ಟು ಸಾವು ಐತಂದ್ರೆ ನಿಮಗೇನೈತ್ರಿ? ಸಾಕ್ಷಿಗೆ ಅವುಗಳನ್ನು ನೋಡುವಂತ ಸಾಕ್ಷಿ ಅದಾವಲ್ಲ, ಹುಟ್ಟು ಸಾವು ಇಲ್ಲ. ಹಿಂಗ ಫರಕ್ ಆಕೈತಿ ನೋಡ್ರಿ, ದೃಷ್ಟಿಕೋನ ಹಿಂಗ ಫರಕ್ ಆಗ್ತೈತಿ. ಹಿಂಗ ಈ ರೀತಿಯಿಂದ ಮೋಕ್ಷವನ್ನ ಹೇಳ್ಯಾರ್ರಿ. ದೇಹ ಸಹಿತ ನೀ ಉಳಿತೀಪ, ನಿನಗ ಮೋಕ್ಷ ಅಂತಂದ್ರೆ ದೇಹ ಸಹಿತ ಉಳಿತಿದಿ, ನಿನಗ ಮರಣವೇ ಆಗುದಿಲ್ಲ ಅಂತ ಹೇಳುದಿಲ್ಲ ಶಾಸ್ತ್ರಗಳು. ಶರೀರಕ್ಕೆ ಮರಣ ಆಗ್ತದ, ನೀ ಶರೀರ ಅಲ್ಲ, ನೀ ಶರೀರಕ್ಕೆ ಸಾಕ್ಷಿ ಇದಿ, ಹೌದಾ ಅಲ್ಲ ನೋಡ್ಕೊ, ಇಷ್ಟ ಹೇಳ್ತದೆ ಶಾಸ್ತ್ರ. ಆದ್ರಿಂದ ಸಂಸಾರದ ಎಲ್ಲ ಹಗ್ಗಗಳು ನಿಮಗ ಬಿಡುಗಡೆ ಆಕಾವ. ಏನ್ ಕಟ್ಟಾವಣ, ನಾನ್ ಹುಟ್ಟೇನಿ, ನಾನ್ ಸಾಯ್ತೀನಿ ಅಂತ ಏನ್ ಅದಾವಲ್ಲ ಇವ್ ಹಗ್ಗಗಳು ಕಟ್ಟಾವಣ ನಮ್ಮನ್ನ, ಇವೆಲ್ಲವೂ ಬಿಡುಗಡೆ ಮಾಡ್ತಾವ. ಹಿಂಗ ಯಾವ ತಿಳಿತಾನ ನಾನ್ ತುರಿಯಾದೇನಿ ಅಂತ ಯಾವ ತಿಳಿತಾನ ಅವಂಗ ಈ ಬಿಡುಗಡೆ ಆಕತ್ತೆ. ಉಳ್ದವಂಗ ಆಗುದಿಲ್ಲ, ನಾನು ವಿಶ್ವ ಅನ್ನೋಂಗ ಆಗುದಿಲ್ಲ. I don't acquire any binary format, Sakshi Bhavaha. I slip from Mahavekar status to the ordinary Veker. ಅಂದ್ರೆ ಈಗ ನಾನು ಈ ಹಂತಕ್ಕೆ ಏರ್ಬೇಕು, ನನ್ನ ಸಾಧನೆಯ ಮೂಲಕ ಏರ್ಬೇಕು. ನಾನು ಸಾಕ್ಷಿ ಅದೇನೆ ಅನ್ನುವಂಥದ್ದು ಬಂದಾಗ ಈ ಅನುಭವ ನಮ್ಗಾಗ್ತದೆ. Which means I am in a triangular format. ಇಲ್ಲ ನಾನು ಮತ್ತು ಜೀವ ಅಂತ ತಿಳ್ಕೊಂಡ್ರೆ ಅಂದ್ರೆ ಮತ್ತು ಟ್ರಯಾಂಗುಲರ್ ಫಾರ್ಮ್ಯಾಟ್ ನಾ ಬಂದ್ವಿ ನಾವು, ಅವಾಗ ನಿಮಗೆ ಮೋಕ್ಷ ಆಗುದಿಲ್ಲ. ಈಗ ಟ್ರಯಾಂಗುಲರ್ ಫಾರ್ಮ್ಯಾಟ್ ಕರ್ಮ ಕಂಟ್ರೋಲ್ಸ್ ಮೈ ಲೈಫ್. ನನ್ನ ಜೀವನವನ್ನ ನಿಯಂತ್ರಣ ಮಾಡೋದು ಅವಾಗ ಕರ್ಮ ಆಕತಿ, ಜ್ಞಾನ ಆಗುದಿಲ್ಲ. ಯಾವಾಗ ಜ್ಞಾನದ ಕೈಯಾಗ ಕೊಡಂಗಿಲ್ಲ ನಾವು, ನಮ್ಮ ವಿಚಾರವನ್ನ ಕರ್ಮದ ಕೈಯಾಗ ಕೊಡ್ತೀವಿ, ಅವಾಗ ನಾವು ಕರ್ಮದ ಕೈಯಾಗ ಸಿಕ್ಕೊಂಡ್ವಿ ಅಂತಂದ್ರೆ ಜನನ ಮರಣ ಚಕ್ರದಾಗ ಸಿಕ್ಕಾಕೊತೀವಿ. ಏನ ಜ್ಞಾನದ ಕೈಯಾಗ ಕೊಡ್ತಿರೋ ವಿಚಾರವನ್ನ, ಏನ ಕರ್ಮದ ಕೈಯಾಗ ಕೊಡ್ತಿರೋ ನಿಮ್ಗೆ ಬಿಟ್ಟು. ಮೆನಿ ಪೀಪಲ್ ಥಿಂಕ್ ಭಕ್ತಿ ಕ್ಯಾನ್ ಸೇವ್ ಫ್ರಮ್ ಕರ್ಮ. ಕೆಲವು ಮಂದಿ ಏನಂತಾರ, ಭಕ್ತಿ ಒಳಗಿದ್ರೆ ಸಾಕು ನನ್ನ ಕರ್ಮದಿಂದ ನನ್ನ ಪಾರ ಮಾಡ್ತೈತಿ ಅಂತಾರೆ. ಅದಕ್ಕಂತಾರಿಲ್ಲ ಅಪ್ಪೋರು, a bhakta can save himself from karma only when he uses Bhagavan to come to the binary format. ಈ ಭಕ್ತ ಇದ್ದಾವ, ಅವ ಯಾವಾಗ ತನ್ನ ಕರ್ಮದಿಂದ ಪಾರಾಗ್ತಾನ ಅಂತಂದ್ರೆ ಅವ ಯಾವಾಗ ಬೈನರಿ ಫಾರ್ಮ್ಯಾಟ್ ಬರ್ತಾನ ಅವಾಗ ಪಾರ್ ಮಾಡ್ತಾನ. An intellectual bhakta doesn't use Bhagavan not to save him from each prarabdha because this is not the permanent solution. ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂದ್ರೆ ಪಾರ್ ಮಾಡ್ತಾನ ಬಿಡು, ದೇವ್ರ ಹಿಂದಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅನ್ನಂಗ ಆಗೈತಿ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. This is only to take him from one problem to another. The intelligent use of bhakti is to study Bhagavan Shastra. ಭಗವಾನ್ ಮ್ಯಾಗ ಪ್ರೀತಿ ಇಟ್ಟು ಭಗವನ್ ಮ್ಯಾಗ ಭಾರ ಹಾಕಿ ಅವ ನೋಡ್ಕೋತಾನ ಅಂತ ತಿಳ್ಕೊಂಡು ನೀವು ಕುಂಡ್ರೋದೇನೈತಿ, ಇದು ಕಡಿಮೆ ತರದ ಭಕ್ತಿ. ನಿಜವಾದ ಭಕ್ತಿ ಅಂತಂದ್ರ ಭಗವಂತನ ತತ್ವಗಳನ್ನು ತಿಳ್ಕೊಂಡು ನಾನು ತುರಿಯಾಗಿನ ತಿಳ್ಕೊಂಡು ನಿಜವಾದ ಭಗವಂತನ ಭಕ್ತಿ ಅಂತ ಹೇಳ್ತಾರೆ ಇಲ್ಲ. ಅಂಡ್ ಲಿಫ್ಟಿಂಗ್ ಒನ್ಸೆಲ್ಫ್ ಫ್ರಮ್ ಟ್ರಯಾಂಗುಲರ್ ಫಾರ್ಮ್ಯಾಟ್ ಟು ಬೈನರಿ ಫಾರ್ಮ್ಯಾಟ್. ಜೀವ ಜಗತ್ತು ಈಶ್ವರ ಸತ್ಯ ಅನ್ನುವಂತ ಬುದ್ಧಿಯನ್ನು ಕಳೆದುಕೊಂಡು ಈಗ ಸಾಕ್ಷ್ಯ ಎರಡ ಅದಾವಪ್ಪ ಅನ್ನುವಂತ ಭಾವನ ತಿಳ್ಕೊಳ್ಳುವುದೇನತಿ, ಇದು ನಿಜವಾದ ಭಕ್ತಿಯಪ್ಪ. ದೇವ್ರ ಭಾರ ಹಾಕಿ ಬಿಟ್ರೆ ಅವ ಕಾಯ್ತಾನ ಬಿಡು, ಇಲ್ಲ ಅಂತ ಇಲ್ಲ. ಆದ್ರೆ ಆ ಭಕ್ತಿಗಿಂತ ಈ ಭಕ್ತಿ ಏನೈತಿ, ವಿಚಾರ ಮಾಡಿ ತಿಳ್ಕೊಳ್ಳೋ ಭಕ್ತಿ ಏನೈತಿ, ಇದು ಶ್ರೇಷ್ಠ. ಗ್ರಾಜುಯೇಟ್ ಫ್ರಮ್ ಅರ್ಥಾರ್ಥಿ ಭಕ್ತ ಟು ಜಿಜ್ಞಾಸು ಅಂಡ್ ದೆನ್ ಜ್ಞಾನಿ ಭಕ್ತ. ಅಂದ್ರೆ ನೋಡಪ್ಪ, ಎಲ್ಲರೂ ಅರ್ಥಾರ್ಥಿ ಇರ್ತಾರ ಮೊದಲ. ಆ ಅರ್ಥಾರ್ಥಿ ಭಕ್ತಿಯನ್ನ ಬಿಟ್ಟು ಅದರ ಜಿಜ್ಞಾಸುವಾಗಿ ನೀನು ಏನದ ಜ್ಞಾನಿ ಭಕ್ತ ಆಗಪ್ಪ. ಬರೀ ಅದ್ರಾಗ ಅರ್ಥ ಭಕ್ತನಾಗಿ ಕುಂದ್ರಬೇಡ ಅಂತ ಇಲ್ಲಿ ಈ ವಿಮಾಸನ ಹೇಳ್ತಾ ಇದ್ದಾನೆ. ಇಷ್ಟು ಹೇಳ್ತಾ ಮುಂದ ಜೋಳೆ ಮಂತ್ರ ಬರ್ತಾರೆ. ಜೋಳೆ ಮಂತ್ರದ ಜೋಳೆ ಮಂತ್ರವನ್ನು ಓದುವ. ಜೋಳೆ ಮಂತ್ರನ ಈಗ ನಾವು ಓದಿದ್ದು ಇನ್ನೊಂದು ಅರ್ಥ ಹೇಳ್ತಾವೆ. ಸಮರಿ ಅರ್ಥ ಲಾಸ್ಟ್ ಕ್ಲಾಸ್ ಅಂದ್ರೆ ಮುಗಿದೋದ್ರೆ ಅಲ್ಲಿ ಮುಗಿಸಿ ಅವ್ರು ಮತ್ತೆ ಬಂದು ಬಂದಾರ. ಹಿಂದಿನ ಕ್ಲಾಸ್ ಸಮರಿ ಹೇಳ್ತಾರ. ಫ್ರಮ್ ದ ಮಂತ್ರ 12 onwards. ಇದನ್ನ ನಾವು ಕೇಳಿ 12ನೇ ಮಂತ್ರದಿಂದ ಈ ಕೈವಲ್ಯ ಉಪನಿಷತ್ತಿನಲ್ಲಿ 12ನೇ ಮಂತ್ರದಿಂದ ಟೀಚರ್ ಪ್ರಜಾಪತಿ is giving Mahavakya Upadesha, in which he is pointing out that Jivatma, who is the witness of the three states, Avasthatraya Sakshi Chaitanya, means none other than Paramatma.
12ನೇ ಶ್ಲೋಕದಿಂದ ಈ ಉಪನಿಷತ್ತಿನಲ್ಲಿ ಪತಂಜಲಿ ಆದಂತ ಗುರು ಪ್ರಜಾಪತಿ ಆದಂತ ಗುರು ತನ್ನ ಶಿಷ್ಯನಾದಂತ ಅಶ್ವಲಾಯನಿಗೆ ಮಹಾವಾಕ್ಯದ ಉಪದೇಶದ ಕೊಡ್ತಾ ಏನ್ ಹೇಳ್ತಾ ಇದ್ದಾನಂದ್ರೆ, ನೋಡಪ್ಪ ಏ ಜೀವಾತ್ಮ, ನೀ ಏನದಿಯಲ್ಲ, ನೀನು ಈ 3 ಅವಸ್ಥೆಗಳಿಗೆ ಸಾಕ್ಷಿ ಅದಿದಿ. ಆ ಸಾಕ್ಷಿಯನ್ನು ತಿಳಿದಾಗ ನೀನು ಪರಮಾತ್ಮನ ಅದಿದಿ. ದ ಸಪೋರ್ಟರ್ ಆಫ್ ಅಧಿಷ್ಠಾನ ಆಫ್ ದಿ ಎಂಟೈರ್ ಕ್ರಿಯೇಷನ್ ಅಂಡ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಈ ಸೃಷ್ಟಿಗೆ ಅಧಿಷ್ಠಾನ ಸ್ವರೂಪನಾದಂತ ನೀನು ಪರಮಾತ್ಮನೇ ದೀಪ. ಸೊ ಇಟ್ ಇಸ್ ನಾಟ್ ದಟ್ ದ ಕಾನ್ಶಿಯಸ್ನೆಸ್ ಚಿತ್ ಇಸ್ ದ ಸೇಮ್ ಆಸ್ ಎಕ್ಸಿಸ್ಟೆನ್ಸ್ ಸತ್. ಆದ್ರೆ ಆ ಏನ್ ಇರುವಿಕೆ ಐತಿ ಅದ ಅರಿವು ಅದ. ಆ ಇರುವಿಕೆ ಅರಿವಿಕೆ ಎರಡು ಒಂದೇ ಅದ. ಅದೇ ಆನಂದ ಸ್ವರೂಪದ, ಅದೇ ನೀರ ದೀಪ ಅಂತ ಹೇಳ್ತಾರೆ. That was summarized in the mantra 17 that we completed in the last class. ಇದನ್ನ 17ನೇ ಮಂತ್ರದಲ್ಲಿ ವಿಚಾರವನ್ನು ಹೇಳಿದರು. ಏನಪ್ಪಾ 17ನೇ ಮಂತ್ರ ವಿಚಾರ ಅಂದ್ರೆ, the conscious willingness ಅವಸ್ಥಾತ್ರಯ that consists of ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ and ಸುಷುಪ್ತಿ ಅವಸ್ಥಾ. ಆ ಅರಿವು ಅನ್ನುವಂಥದ್ದು ಅವಸ್ಥಾತ್ರಯಗಳನ್ನ ಬೆಳೆಸ್ತದ. ಜಾಗೃತ ಅವಸ್ಥೆಯೊಳಗ ಏನ್ ಮಾಡ್ತದ? extraordinary state of mind that travels out through the sense organ. ಇಂದ್ರಿಯಗಳ ಮೂಲಕ ಬಹಿರ್ ಪ್ರಪಂಚಕ್ಕೆ ಹೋದಂತಹ ಒಂದು ಅವಸ್ಥೆ, ಜಾಗೃತ ಅವಸ್ಥೆಯನ್ನು ಕೂಡ ತುರಿಯನೇ ಬೆಳಗ್ತಾನ. ಸ್ವಪ್ನಾವಸ್ಥೆ ಅಂದ್ರೆ ಇದು ಶರೀರದ ಒಳಗೆ ಅನುಭವ ಮಾಡುವಂತಹದ್ದು. ತನ್ನ ವಾಸನೆಗಳಿಗೆ ಅನುಸಾರವಾಗಿ ಆ ವಾಸನಾ ಪ್ರಪಂಚಕ್ಕೆ ಹೋಗಿ ಅದನ್ನ ಬೆಳಗ್ತಾನ. ಯಾರು ಅದ ಅವನ ತುರಿಯನ. ಮತ್ತೆ ಸುಷುಪ್ತಿ ಅವಸ್ಥೆ ಒಳಗೆ ಏನ್ ಮಾಡ್ತಾನಂದ್ರೆ, the mind is neither extroverted nor introverted. ಮನಸ್ಸು ಹೊರಗೂ ಇಲ್ಲ, ಮನಸ್ಸು ಒಳಗೂ ಇಲ್ಲ, ಬಟ್ ಪ್ಯಾಷನ್ ಅಂಡ್ ರಿಲ್ಯಾಕ್ಸ್. ಅದು ಏನದ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ಬಿಟ್ಟೆ ಅಂತಂದ್ರೆ ಅನುಭವ ಏನ್ ಮಾಡ್ತದಂದ್ರೆ, ಜಾಗೃತ ಮತ್ತು ಸ್ವಪ್ನದ ಅಭಾವ ಕಾಲವ ಅದು ಸುಷುಪ್ತಿ ಕಾಲ. ಅಲ್ಲೇ ಕತ್ತಲೆಯನ್ನ ಅನುಭವ ಮಾಡ್ತದ. ಆ ಕತ್ತಲೆಗೆ ನಾವೇನಂತೀವಿ? ಮಾಯೆ ಅಂತ ಕರೆಯುತ್ತೇವೆ, ಅಥವಾ ಅವಿದ್ಯೆ ಎಂದು ಕರೆಯುತ್ತೇವೆ, ಅಥವಾ ಅದು ಬೀಜ ರೂಪ, ಅಥವಾ ಅದು ಅವ್ಯಕ್ತ ರೂಪ ಅಂತ ಕರೀತೀವಿ. These 3 ಅವಸ್ಥಾ together constitute ಅಂತಃಕರಣ ಧರ್ಮ. ಈ 3 ಅವಸ್ಥೆಗಳು ಕೂಡ್ಕೊಂಡು ಅಂತಃಕರಣದ ಧರ್ಮ ಅನಿಸ್ಕೊಂಡದ. I am the observer of mind as well as 3 states. ಆ ಮನಸ್ಸನ್ನ ನೋಡುವಂತ ಸಾಕ್ಷಿ ನಾನದೇನಿ. ನಾನು ಮನಸ್ಸಿಗೂ ದೃಕ್ಕಾಗೇನಿ, ಅವಸ್ಥಾತ್ರಯಗಳಿಗೂ ನಾನು ದೃಕ್ಕಾಗೇನಿ, ಅವುಗಳಿಗೆ ಸಾಕ್ಷಿಯಾಗಿದ್ದೀನಿ. ಇದು ಜ್ಞಾನ. Therefore these attributes, ಈ 3 states belonging to the mind and not to me. ಈ ಅವಸ್ಥಾತ್ರಯಗಳು ಯಾರಿಗದಾವು ಅಂದ್ರೆ, ಈ 3 ಅವಸ್ಥೆಗಳು ಮನಸ್ಸಿಗದಾವ, ನನಗಿಲ್ಲ. ನಾನು ಸಾಕ್ಷಿಯಾಗಿ ನೋಡ ಬೆಳಗಾವ ಅಷ್ಟ. ನಾನು ಇವು ಯಾರಿಗದಾವ ಅವಸ್ಥೆಗಳು? ಮನಸ್ಸಿಗದಾವ, ನನಗಿಲ್ಲ. ಮತ್ ನಾನು ಮನಸ್ಸನ್ನು ತಿಳ್ಕೊಂಡಾಗ ಅವ್ರು ನನಗ ಅನಿಸ್ಬೇಕಾವೆ. ಅದಕ್ಕೆ ಯಾರೇನ್ ಮಾಡ್ಬೇಕು? ನಿಂತ ಬ್ರಹ್ಮ. ಅದಕ್ಕೆ ನೀನು ನಾನು ಸಾಕ್ಷಿ ಅಂತ ತಿಳ್ಕೋ. ಅವು ನಿನಗಿಲ್ಲ, ಮನಸ್ಸಿಗದಾವ. ಮನಸ್ಸನ್ನು ನೋಡುವ ನೀ ದೃಷ್ಟದೀನಿ. ಆಯಂತ ಅವಸ್ಥಾತ್ರಯ ಸಾಕ್ಷಿ. ಈ 3 ಅವಸ್ಥೆಗಳಿಗೆ ನಾನು ಸಾಕ್ಷಿ ಅದೀನಿ. ಡಿಫ್ರೆಂಟ್ ಫ್ರಮ್ ಅವಸ್ಥಾತ್ರಯಂ. ಅವಸ್ಥಾತ್ರಯಕ್ಕೆ ಸಾಕ್ಷಿ ಅಂದ್ರೆ ಅವಸ್ಥೆಗಳು ನಾನಲ್ಲ, ಅವಸ್ಥೆಗಳು ನನಗಿಲ್ಲ. ಅವಸ್ಥೆಗಳು ಯಾರಿಗದಾವ? ಅವಸ್ಥೆ ಮನಸ್ಸಿಗದಾವ ಅಂತ ಅರ್ಥ. Therefore the problem of samsara belongs to ಅವಸ್ಥಾತ್ರಯಂ and not me. ಆ ಅವಸ್ಥಾತ್ರಯಗಳ ಸಮಸ್ಯೆಗಳು ಯಾರಿಗದಾವು? ಮನಸ್ಸಿಗದಾವ, ನನಗಿಲ್ಲ. ಹಿಂಗ ತಿಳ್ಕೊಂಡ್ರೆ ಅಲಿಪ್ತರಾಗ್ತೀವಿ ನೋಡಿ ನಾವು. ಇದು ಜ್ಞಾನ ಅಂತಾರೆ. Therefore the problems of samsara belong to ಅವಸ್ಥಾತ್ರಯಂ and not to me. ಸಾಕ್ಷಿಗಳು ಅಂದ್ರೆ ಅವಸ್ಥೆಗಳು ಇಲ್ಲ. ಸಾಕ್ಷಿ ನೋಡಾಮ. The attitude that I am samsara ವಿಲಕ್ಷಣ is called ಸಾಕ್ಷಿ ಭಾವ. ಈ ಸಂಸಾರ ವಿಲಕ್ಷಣ ನಾನದೇನಿ ಅಂತ ತಿಳಿಯೋದೇನದ, ಇದಕ್ಕೆ ಸಾಕ್ಷಿ ಭಾವ ಅಂತಾರ. ಆ ತಿಳಿದಂತ ಜ್ಞಾನವೇ ಏನ್ ನಮ್ಗೆ ಹೇಳ್ಕೊಡ್ತೈತಿ ಅಂದ್ರೆ, ನಾನು ಪರಮಾತ್ಮನೇ ಇದ್ದೇನೆ, ನಾನು ಜೀವಲ್ಲ, ಜೀವೋ ಬ್ರಹ್ಮೈವ ನಾಪರಃ. Then that Brahman I am, ಆ ಪರಮಾತ್ಮನೇ ನಾನಿದ್ದೇನೆ. Here the Brahman we mean the pure existence. ಇಲ್ಲೇ ಬ್ರಹ್ಮ ತತ್ವ ಆದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಅದು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣಕ್ಕೆ ನಾವೇನಂತೀವಿ? ಬ್ರಹ್ಮನ್ ಅಂತೀವಿ. ಕೃಷ್ಣಗ which is all pervading. ಅದು ಚೇತನ ವ್ಯಾಪಕ ತತ್ವ. Why do we shift our attention from consciousness to existence? ಯಾಕೆ ನಾವು ಅರಿವಿನಿಂದ ಇರುವಿಗೆ ಬರ್ತೇವಿ? When we understand Atma as only conscious, we feel Atma is limited in location because of consciousness is available only in the mind.
ನಾವು ಅರಿವಿನಿಂದ ಇರುವಿಗೆ ಯಾಕೆ ಬರ್ತೀವಿ ಅಂದ್ರ ಆ ಅರಿವು ಅಂದಾಗ ಅದು ಮನಸ್ಸಾಗ ಅಷ್ಟ ಅದ ಅಂತ ನಾವು ತಿಳ್ಕೊತೀವಿ. ಆ ಇರುವು ಅಂತ ಬಂದ್ವಿ ಅಂದ್ರೆ ಇರುವು ವ್ಯಾಪಕತೆ ಅನ್ನುವಂಥದ್ದು ಅರ್ಥ ಬಂದ್ಲಿ ಅನ್ನೋ ದೃಷ್ಟಿಯಿಂದ ಆ ಅರಿವು ಮೊದಲು ಹೇಳಿ ಆಮೇಲೆ ಇರುವಿಗೆ ಬರ್ತೇವಿ. ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಲೊಕೇಟೆಡ್ ಇನ್ ಒನ್ ಪ್ಲೇಸ್. ಆ ಇರುವಿಕೆ ಅಂತ ಬಂದ್ವಿ ಅಂದ್ರ ಅದು ವ್ಯಾಪಕವಾದ ಇರುವಿಕೆ ಅದ. ಆಗರ ಆ ಅರಿವ ಏನದ ಆ ಇರುವು ಅಂದಾಗ ಆ ವ್ಯಾಪಕವಾಗಿ ಅದ ಅನ್ನುವಂಥದ್ದು. ಆ ಅರಿವು ಈ ಮನಸ್ಸಿನಲ್ಲಿ ಅಷ್ಟ ಇಲ್ಲ, ಅದು ವ್ಯಾಪಕವಾಗಿ ನಮಗೆ ಅನುಭವ ಪಡ್ತದೆ. It is the nearest atom as well as the farthest star. The existence is located in one place, not located in one place. ಆ ಇರುವು ಅನ್ನುವಂಥದ್ದು ಅದು ಒಂದು ಸ್ಥಾನದಾಗಿಲ್ಲ, ಅದು ನಮ್ಮ ಸಮೀಪ ಇರುವಂತ ಆಟಮ್ದಾಗೂ ಐತಿ, ದೂರ ಇರುವಂತಹ ನಕ್ಷತ್ರಗಳಿಗೂ ಐತಿ. ಆದ್ದರಿಂದ we have to equate consciousness. ಅದರಿಂದ ಆ ಅರಿವನ್ನ ಇರುವನ್ನಾಗಿ ತಿಳ್ಕೋಬೇಕು. ಅದೇ ಇರುವೆ, ಅದು ಅರಿವೇ ಇರುವು ಅಂತ ತಿಳ್ಕೊ. I the consciousness, none other than the existence. ಏನದ ನಾನು ಅನ್ನುವಂಥದ್ದು ಇದು ಅರುವದ, ಅದ ವ್ಯಾಪಕವಾದ ಇರುವಿಕೆ. ಚಿತ್ ಈಸ್ ಸತ್, ಚಿತ್ತೇವ ಸತ್, ಸಚ್ಚ ಸತ್ತೇವ ಚಿತ್ ಅನ್ನುವಂಥದ್ದು ತತ್ವವಂತ ಆಗ್ಬೇಕು. Since I am the Satchit Atma, everything has to borrow existence from me. ಆ ಸಚ್ಚಿತ್ ಆತ್ಮನೇ ನಾವಿರುವುದರಿಂದ ಆ ಇರುವಿಕೆ ಮತ್ತು ಅರಿವಿಕೆ ನನ್ನಿಂದ ಹೋಗ್ಬೇಕು. ಯಾರಿಗೆ ಹೋದ್ರು ನನ್ನಿಂದ ಹೋಗ್ಬೇಕು. ಮನಸ್ಸಿಗರ ಹೋಗದೆ ಅದು ಯಾರಿಗೆ ಹೋಗದೆ ಅದು ನನ್ನಿಂದ ಹೋಗ್ಬೇಕು. Just as a dream world borrows its existence from the maker, the Jagrata borrows its existence from maker. ಈ ಸ್ವಪ್ನ ಪ್ರಪಂಚ ಜಾಗ್ರತ ಅವಸ್ಥೆಯಿಂದ ಆ ಇರುವನ್ನು ಪಡಿತು. ಆ ಜಾಗ್ರತ ಅವಸ್ಥೆ ಯಾರಿಂದ ಪಡಿತೈತಿ? ಸೂರ್ಯನಿಂದ ಪಡಿತೈತಿ. And since they all have borrowed existence, ಏನ್ ವಿಶ್ವ ತೈಸ ಪ್ರಾಜ್ಞರು ಎಲ್ಲವೂ ಕೈಗಡತಗೊಂಡಂತ ಅರಿವು ಇರುವುದರಿಂದ ಅವೆಲ್ಲ ನಿತ್ಯ ಅದಾವ. ಆದ್ರೆ ನಾ ಮಾತ್ರ ಸೂರ್ಯ ಸತ್ಯ ಅದೇನಿ. ದಿಸ್ ಇಸ್ ಸತ್ಯ ನಿತ್ಯ ಬಯನರಿ ಫಾರ್ಮ್ಯಾಟ್. ನಾನು ಸತ್ಯ ಅದ, ಸಾಕ್ಷಿ ಇದ್ದಾವ ಸತ್ಯ ಅದ, ಸಾಕ್ಷ್ಯ ಅನ್ನುವಂಥದ್ದು ನಿತ್ಯ ಅದ. ಈ ಬೈನರಿ ಫಾರ್ಮ್ಯಾಟ್ ಈಗ ಬಂದಂದ್ರ ನಾನ್ ಬಿಡುಗಡೆ ಹೊಂತೇನೆ, ನಾನು ಅನ್ನುವುದು ಬಿಡುಗಡೆ ಹೊಂತದ. Until I adopt this format, I will be stuck in the problem. ಹಿಂದಿಗಳಿಗೆ ಈ ಎರಡದ ಫಾರ್ಮ್ಯಾಟ್ ನಾನು ಸಾಕ್ಷಿ ಇದ್ದೀನಿ, ನನ್ನ ಎದುರಿಗಿರುವುದು ಸಾಕ್ಷ್ಯ ಅನ್ನುವಂಥದ್ದು ನಮ್ದು ತಿಳಿಮಠ. ನಾನು ಈ ಸಂಸಾರದಲ್ಲಿ ಒಂದಾಗಿ ನಾನು ಸುಖದುಃಖಗಳನ್ನು ಅನುಭವ ಮಾಡ್ತೀನಿ, ನನಗ ಅರ್ಥವ ಅನಿಸ್ತದ. ನಾನು ಸಂಸಾರಿ ಅನಿಸ್ಕೊತೀನಿ. ನಾ ಅಸಂಸಾರಿ ಅನಿಸ್ಬೇಕಾದ್ರೆ ಏನ್ ಮಾಡ್ಕೋಬೇಕು? ಈ ಎರಡು ಏನದ, ಒಂದು ಸಾಕ್ಷ್ಯ ಒಂದು ಸಾಕ್ಷಿ ಅಂತ ತಾವು ಮಾಡ್ಕೊಂಡು ನಾನು ಯಾರು ಅಂದ್ರೆ ನಾನು ಸಾಕ್ಷಿ ಅಂದಾಗಿ ಮಾತ್ರ ಈ ಎಲ್ಲ ಕತ್ತಲುಗಳು ನಮ್ಮಿಂದ ಕಳಿಸ್ಕೊಡ್ತಾರೆ. ಇಷ್ಟು ವಿಚಾರವನ್ನ ಹೋದ ಕ್ಲಾಸ್ನಾಗ ಹೇಳಿದ್ರು. ಇನ್ನು ಮುಂದುವರೆದ ಇವತ್ತಿನ ಈ ಫ್ರೆಶ್ ಕ್ಲಾಸ್ನಾಗ ಏನ್ ಹೇಳ್ತಾರ ಅಂತಂದ್ರೆ 10-15 18 ಮಂತ್ರ ಹೇಳ್ತಾರೆ. 18 ಮಂತ್ರ ಹೇಳೋದು ಓದುದು ಏನಂದ್ರೆ ತ್ರಿಷು ಧಾಮಸು ಯದ್ ಭೋಗ್ಯಂ ಭೋಕ್ತ ಭೋಗಶ್ಚ ಯದ್ ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋ ಅಹಂ ಸದಾಶಿವ ಅಂತ ಹೇಳ್ತಾರೆ. ಆ ಮಂತ್ರದ ಅರ್ಥವನ್ನ ಮತ್ತೆ ನಾಳೆಗೆ ಹೋಗೋಣ. ಇವತ್ತಿನ ಈ ಮಾತೃ ರೂಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.